ಹಾಯ್ ಹಲೋ ನಮಸ್ಕಾರ. ನೀವು ಕೇಳ್ತಿದ್ದೀರಾ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ನಾನು ನಿಮ್ಮ ಕುಚಿಕು ಚೇತನ್. ಎಲ್ಲರಿಗೂ ಈ ಒಂದು ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತೀನಿ. ಇಂದು ನಮ್ಮೂರ ಬಾನುಲಿಯ ಸ್ಟುಡಿಯೋದಲ್ಲಿ ಒಂದು ವಿಶೇಷವಾದಂತಹ ಒಂದು ಸಂದರ್ಶನ ಅಂತ ಹೇಳ್ಬೋದು. ಯಾಕಂತಂದ್ರೆ ಒಬ್ಬ ವಿಶೇಷವಾದಂತಹ ವ್ಯಕ್ತಿಗಳು ಈ ನಮ್ಮೂರ ಬಾನುಲಿ ಸ್ಟುಡಿಯೋದಾಗದಾರ. ಅವ್ರು ಯಾರಪ್ಪ ಅಂತಂದ್ರ ಸಾಮಾಜಿಕ ಕಾರ್ಯಕರ್ತರು ಹಾಗೂ ಪರಿಸರ ಪ್ರೇಮಿಗಳಾದಂತಹ ದಿಲೀಪ್ ಕಾಮತ್ ಸರ್ ಅವರು. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೀನಿ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಧನ್ಯವಾದಗಳು. ವೆಲ್ ಸರ್, ಮೊದಲಿಗೆ ತಮ್ಮ ಹುಟ್ಟು, ಬಾಲ್ಯ, ಕುಟುಂಬ ಇದ್ರ ಬಗ್ಗೆ ನಮ್ಮ ಕೇಳುಗ ಸ್ನೇಹಿತರಿಗೆ ಪರಿಚಯ ಮಾಡಿಕೊಡ್ಬೇಕು ಸರ್. ಸರಿ, ನಾನು ಸ್ವಾತಂತ್ರ್ಯ ಯೋಧ ಪ್ರಮೀಳಾ ಕಾಮತ್ ಮತ್ತು ಶ್ರೀರಂಗ್ ಕಾಮತ್ ಅವರ ಮಗ. ಅವರು ನನ್ನ ತಾಯಿ ಬೆಳಗಾವಿಯವರು, ನನ್ನ ತಂದೆ ಬೈಲೊಂಗಲದವರು. ಮುರುಗೋಡ್ ಮತ್ತು ಬೈಲೊಂಗಲದಲ್ಲಿ ಒಂದು ಸಾಂಪ್ರದಾಯಿಕವಾಗಿ ಕೃಷಿ ಮಾಲೀಕತ್ವ ಮತ್ತು ನಂತರ ಉದ್ಯೋಗಸ್ಥ ಕುಟುಂಬದಲ್ಲಿ ಕೈಗಾರಿಕೆಯಲ್ಲಿ ಕೈ ಮಾಡಿದವರು. ಅವರು ನಂತರದ ಕಾಲದಲ್ಲಿ ಗಾಂಧಿ ಪ್ರಭಾವಕ್ಕೆ ಒಳಗಾಗಿ ನನ್ನ ತಂದೆ ಇಂಗ್ಲೆಂಡ್ಗೆ ಇಂಜಿನಿಯರಿಂಗ್ ಹೋಗೋದು ಬದಲಾಗಿ ಮನೆ ಬಿಟ್ಟು ಸ್ವಾತಂತ್ರ್ಯ ಚಳವಳಿಯಲ್ಲಿ ಕಾರ್ಯಕರ್ತರಾಗಿ ಧುಮುಕಿದ್ರು. ಅವರ ಪ್ರಭಾವಕ್ಕೆ ಒಳಗಾಗಿ ನನ್ನ ತಾಯಿ ಕೂಡ ಬ್ರಿಟಿಷರ ಜೈಲಿನಲ್ಲಿ 1.5 ವರ್ಷ, ನನ್ನ ತಂದೆ 7.5 ವರ್ಷ ಜೈಲಿನಲ್ಲಿ ಇದ್ದಂಥವ್ರು. ಸಾಮಾನ್ಯವಾಗಿ ಅನೇಕ ಸ್ವಾತಂತ್ರ್ಯ ಯೋಧರು ಸ್ವಾತಂತ್ರ್ಯ ಸಿಕ್ಕ ನಂತರ ರಾಜಕಾರಣದಲ್ಲಿ ಬೀಳ್ತಾರೆ, ಶಾಸಕರಾಗ್ತಾರೆ, ಮಂತ್ರಿಗಳಾಗ್ತಾರೆ. ಆದ್ರೆ ಗಾಂಧಿ ಅವರು ಏನ್ ಹೇಳಿದ್ರು ಅಂದ್ರೆ, ಇನ್ನು ಮುಂದೆ ಸ್ವಾತಂತ್ರ್ಯ ಸಿಕ್ಕಿದೆ, ಕಾಂಗ್ರೆಸ್ ಪಕ್ಷ ನಾವು ಹುಟ್ಟು ಹಾಕಿದ್ದು ಸ್ವಾತಂತ್ರ್ಯದ ಸಲುವಾಗಿ, ಆ ಕೆಲಸ ಆಗಿದೆ. ಈಗ ಕಾಂಗ್ರೆಸ್ ಬರ್ಖಾಸ್ತ್ ಮಾಡಿ ನಾವೀಗ ಗ್ರಾಮೀಣ ಅಭಿವೃದ್ಧಿ ಕೆಲಸದಲ್ಲಿ ತೊಡ್ಕೊಳ್ಬೇಕು ಅಂತ ಆ ಆದೇಶವನ್ನ ಪಾಲಿಸಿ ನನ್ನ ತಂದೆ ತಾಯಿ ಗುರ್ಲ್ ಹೊಸೂರು ಅಂತ ಒಂದು ಚಿಕ್ಕ ಊರು ಸೌಂದತ್ತಿ ತಾಲೂಕಿನಲ್ಲಿ ಅಲ್ಲಿ ಮನೆ ಮಾಡಿ ಖಾದಿ ಗ್ರಾಮೋದ್ಯೋಗ ಸಂಘದ ಸ್ಥಾಪನೆ ಮಾಡಿದವರು. ನಾನು ನನ್ನ ಪ್ರಾಥಮಿಕ ಶಿಕ್ಷಣ ಎಲ್ಲವೂ ಕೂಡ ಅದೇ ಹಳ್ಳಿಯಲ್ಲಿ ಮುಗಿಸಿದೆ. ನಂತರ ಹೈಸ್ಕೂಲ್ ನಲ್ಲಿ ಸೌಂದತ್ತಿಗೆ ಹೈಸ್ಕೂಲಿಗೆ ಹೋಗ್ಬೇಕಾಗಿತ್ತು. ಸೊ ಅಲ್ಲಿ ನಾನು ಒಬ್ಬ ಸಾಮಾನ್ಯ ಕಡು ಬಡವ ಅಂತಲ್ಲ, ಆದ್ರೆ ಕನಿಷ್ಠ ಮಧ್ಯಮ ವರ್ಗದ ಜನರು ಓದು ಹಾಗೆ ನಾನು ಚಟ್ಕಾದಲ್ಲಿ ಸೌಂದತ್ತಿಗೆ ಹೋಗಿ ಓದ್ತಾ ಇದ್ದೆ. SD ಹೈಸ್ಕೂಲ್ ನಲ್ಲಿ ಬರುವಾಗ ನಡ್ಕೊಂಡು ಬರ್ತಾ ಇದ್ದೆ. ಎಲ್ಲಿಂದ ಹೋಗಿ ಬಂದು ಮಾಡ್ತಿದ್ರಿ ಸರ್? ಅದು ಗುರ್ಲ್ ಹೊಸೂರಿನಿಂದ ಸೌದತ್ತಿ 7 ಕಿಲೋಮೀಟರ್ ದೂರ ಅಂತರ. ಜಟ್ಕಾದಲ್ಲಿ ಹೋಗಿ ಬರುವಾಗ ನಾವು ನಡ್ಕೊಂಡು ಬರ್ತಾ ಇದ್ವಿ. ಸೊ ಹೀಗಾಗಿ ಗ್ರಾಮೀಣ ಪರಿಸ್ಥಿತಿ ಏನು ಅನ್ನೋದು ಗೊತ್ತು, ನಿರುದ್ಯೋಗದ ಪರಿಸ್ಥಿತಿ ಏನು ಅನ್ನೋದು ಗೊತ್ತು. ನನ್ನ ಎಲ್ಲ ಸ್ನೇಹಿತರು, ಬಾಲಮಿತ್ರರು ಶಾಲೆಯಲ್ಲಿ ನನ್ನ ಜೊತೆಗೆ ಓದಕ್ ಬರೋರು ನನ್ಕಿಂತಲೂ ಬಡವರು. ಸೊ ಹೀಗಾಗಿ ಅದು ಏನು ಅಂತ ಗೊತ್ತಿತ್ತು. ಅದೇ ಕಾಲಕ್ಕೆ ನನಗೆ ಸಂತೋಷದ ಮಾತು ಏನಂದ್ರೆ, ನನ್ನ ತಂದೆ ತಾಯಿ ತುಂಬಾ ಅನ್ಯೋನ್ಯ ಭಾವನೆಯಿಂದ ಸಹಬಾಳ್ವೆ ಮಾಡಿದವರು. ಸಮಾಜದ ಸಲುವಾಗಿ ಕೆಲಸ ಮಾಡ್ತಾ ಇರುವಾಗ ಖಾದಿ ಗ್ರಾಮೋದ್ಯೋಗ ಹುಟ್ಟಿದ್ದು ಯಾವುದಕ್ಕೆ ಅಂತಂದ್ರೆ, ಗ್ರಾಮೀಣ ಪ್ರದೇಶದಲ್ಲಿ ಕೃಷಿಗೆ ಪೂರಕವಾಗಿ ಉದ್ಯೋಗ ಕೊಡುವಂತಹ ಒಂದು ಆಲೋಚನೆ ಗಾಂಧಿಯವರು. ಸೊ ಹೀಗಾಗಿ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದವರು. 56ರಲ್ಲಿ ಈ ಸಂಸ್ಥೆ ಹುಟ್ಟಿ ಅದರ ಫೌಂಡರ್ ಸೆಕ್ರೆಟರಿ ಆಗಿ ನನ್ನ ತಂದೆ ಕೆಲಸ ಮಾಡಿದ್ರು. ನನ್ನ ತಾಯಿ ಆಕ್ಚುಲಿ ಶಿಕ್ಷಿಕೆ, ಒಳ್ಳೆಯ ಶಿಕ್ಷಣದ ಕ್ಷೇತ್ರದಲ್ಲಿ ಕೆಲಸ ಮಾಡಿದವಳು. ಆದ್ರೆ ಹಳ್ಳಿಯಲ್ಲಿ ತಂದೆ ತಾಯಿ ಅದೇ ಗುರ್ಲಸೂರಲ್ಲಿ ಖಾದಿ ಸಂಸ್ಥೆಯನ್ನ 56ರಲ್ಲಿ ಹುಟ್ಟು ಹಾಕಿ ಆಮೇಲೆ ಅವರು ಅದರ ಅಧ್ಯಕ್ಷರಾಗಿ ರಿಟೈರ್ ಆದ್ರು. 40 ವರ್ಷಗಳ ಕೆಲಸ ಖಾದಿ ಗ್ರಾಮೋದ್ಯೋಗ ಸಂಘವನ್ನ ಬೆಳೆಸಿ ಸುಮಾರು 1200 ನೂಲುಗರು ಮತ್ತೆ 600 ನೇಕಾರರಿಗೆ, ಕೈಮಗ್ಗದ ನೇಕಾರರಿಗೆ ಉದ್ಯೋಗ ಕೊಟ್ಟಂತಹ ಸಂಸ್ಥೆ ಅದು. ಅದರಲ್ಲಿ ಬೆಳೆದದ್ದು ನಾನು ಇರೋದ್ರಿಂದ ನನಗೆ ಯಾವಾಗ್ಲೂ ಕೂಡ ನಾನು ಒಂದು ಸಾಮಾಜಿಕ ಕೆಲಸದಲ್ಲಿ ತೊಡಗಬೇಕು. ಪ್ರಾರಂಭದ ಹಂತದಲ್ಲಿ ಗ್ರಾಮೀಣ ಅಭಿವೃದ್ಧಿ ಅನ್ನುವಂತ ಒಂದು ಆಲೋಚನೆಯಲ್ಲಿ ಬೆಳೆದವನು ನಾನು. ಸೊ ಇದು ಆದ್ರೆ ನಂತರದ ಕಾಲದಲ್ಲಿ ನನಗೆ ವ್ಯಾಪಕವಾಗಿ ತಿಳುವಳಿಕೆ ಬಂದ ನಂತರ ಗಾಂಧಿಯ ಮೂಲ ವಿಚಾರದ ಬಗ್ಗೆ ಜಾಸ್ತಿ ಆಸಕ್ತಿ ಹುಟ್ಟಾಗಿ ನನಗೇನ್ ಅನಿಸ್ತು ಅಂತಂದ್ರೆ, ಗ್ರಾಮೋದ್ಧಾರ ಅನ್ನುವಂತಹ ಪರಿಕಲ್ಪನೆ ಇವತ್ತೇನು ಸರ್ಕಾರ ಮಾಡ್ತಾ ಇದೆ, ಇದು ಹಳ್ಳಿಗಳನ್ನ ಪಟ್ಟಣ ತರ ಮಾಡೋ ಹಾಗೆ ಇವರು ಮಾಡ್ತಾ ಇದ್ದಾರೆ, ಅದು ಅಲ್ಲ ಅನ್ನುವಂತಹ ಆಲೋಚನೆ ನಂತರದ ಕಾಲದಲ್ಲಿ ಬಂದದ್ದು. ಅದಕ್ಕೆ ಇನ್ನೊಂದು ಆಲೋಚನೆ ನನಗೇನ್ ಬಂತು ಅಂದ್ರೆ, ಕಾರ್ಲ್ ಮಾರ್ಕ್ಸ್ ಹೇಳಿದ ತತ್ವ ಏನಿದೆ ವರ್ಗ ಸಂಘರ್ಷದ್ದು. ಸೊ ಅದಕ್ಕೆ ಎಲ್ಲಿವರೆಗೆ ಈ ಬಂಡವಾಳಶಾಹಿ ವ್ಯವಸ್ಥೆ ಇದೆಯೋ, ಅದು ಪ್ರಜಾಪ್ರಭುತ್ವ ನಮ್ಮ ದೇಶದಲ್ಲಿ ಇದ್ದ ಹಾಗೆ ಇದ್ರೂ ಕೂಡ ಇವತ್ತು ಅಧಿಕಾರ ಯಾರ ಕೈಯಲ್ಲಿ ಅಂತ ನೋಡಿದ್ರೆ ಅದು ಬಂಡವಾಳಶಾಹಿ ಕೈಯಲ್ಲಿನೇ ಇದೆ.
ಅದಕ್ಕೆ ಗಾಂಧಿ ಆಲೋಚನೆ ಹೇಳಿದ್ದು ಕೇವಲ ಬ್ರಿಟಿಷರನ್ನ ಭಾರತದಿಂದ ಹೊರಗೆ ಹಾಕಿದ್ರೆ ಆಗೋದಿಲ್ಲ, ಸ್ವರಾಜ್ಯ ಬರಬೇಕು ಅಂತಂದ್ರೆ ಸಾಮಾನ್ಯ ಜನರು ತಮ್ಮ ಆಳಿಕೆಯನ್ನ ತಾವೇ ಮಾಡಿಕೊಳ್ಳುವಂತೆ ಆಗಬೇಕು ಆಡಳಿತ ಅನ್ನುವಂತ ಆಲೋಚನೆ. ಅದಕ್ಕೇನೆ ಅವ್ರು ಹೇಳಿದ್ದು ಗ್ರಾಮ ಸ್ವರಾಜ್ಯದಿಂದ ಹಿಂದ ಸ್ವರಾಜ್. ಇದು ನನಗೆ ಅರ್ಥ ಆಗೋದಕ್ಕೆ ನಾನು 35 ದಾಟಬೇಕಾಯ್ತು. ಸೊ ಹೀಗಾಗಿ ಆ ನಿಟ್ಟಿನಲ್ಲಿ ಹಾಗಿದ್ರೆ ದುಡಿಯುವ ವರ್ಗ ಇದು ಗಟ್ಟಿಯಾಗಬೇಕು, ರಾಜಕೀಯವಾಗಿ ಅವರು ತಿಳುವಳಿಕೆ ಒಳ್ಳೆಯವರಾಗಬೇಕು, ಅವರು ಸಂಘಟಿತರಾಗಬೇಕು, ಮತ್ತೆ ಈ ವ್ಯವಸ್ಥೆಯನ್ನ ಬದಲಾಯಿಸುವುದಕ್ಕೆ ಪ್ರಯತ್ನ ಮಾಡಬೇಕು. ಈ ನಿಟ್ಟಿನಲ್ಲಿ ಆಲೋಚನೆಗಳು ಬರ್ತಾ ಹೋದವು. ಕಾಲೇಜ್ನಲ್ಲಿ ಇರುವಾಗ ಬರ್ನಾರ್ಡ್ ಶಾ ಮತ್ತು ಬರ್ಟ್ರಾಂಡ್ ರಸೆಲ್ ಅವರ ಪ್ರಭಾವ, ನಂತರದ ಕಾಲದಲ್ಲಿ ಕಾರ್ಲ್ ಮಾರ್ಕ್ಸ್ ಅವರ ಪ್ರಭಾವ. ಕಾರ್ಲ್ ಮಾರ್ಕ್ಸ್ ಅವರ ಪ್ರಭಾವ ಅಂದ ತಕ್ಷಣ ಕೆಲವ್ರಿಗೆ ಏನ್ ಅನ್ಸುತ್ತೆ, ರಷ್ಯಾದಲ್ಲಿ ಹೇಗಾಯ್ತು, ಚೈನಾದಲ್ಲಿ ಹೇಗಾಯ್ತು, ಆ ತರದ ಒಂದು ಕ್ರಾಂತಿ ಅಂತ. ಆ ರೀತಿ ಇರೋದಿಲ್ಲ. ಅದು ಆಲೋಚನೆಗಳು ನಾವು ಅವ್ರದ್ದು ಮುಖ್ಯವಾದ ಅಂಶಗಳನ್ನ ಗುರುತಿಸಿ ನಮ್ಮ ದೇಶಕ್ಕೆ ತಕ್ಕಂತೆ ಅವುಗಳನ್ನ ಬದಲಾಯಿಸ್ಕೊಳ್ಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಈಗ ಇವ್ರಿಗೆ ಬರ್ಟ್ರಾಂಡ್ ರಸೆಲ್ ಅವ್ರಿಗೆ ಭಾರತೀಯ ಕೃಷಿ ಪದ್ಧತಿ ಬಗ್ಗೆ ಏನ್ ಗೊತ್ತು ಪಾಪ. ಇಲ್ಲಿಯ ಸಂತರು ಶರಣರ ಆಲೋಚನೆಗಳು ಎಷ್ಟು ಮಹತ್ವದ್ದು, ಆ ಪುಣ್ಯಾತ್ಮನಿಗೆ ಹೇಗೆ ತಿಳಿಬೇಕು ಅದು ತಿಳಿಯೋದಿಲ್ಲ. ಅದು ನಮ್ಮ ಕರ್ತವ್ಯ ಇರುತ್ತೆ. ಮಾರ್ಕ್ಸ್ ಕೂಡ ಅದೇನೆ. ಸೊ ಅದಕ್ಕೆ ಈ ನಿಟ್ಟಿನಲ್ಲಿ ಗಾಂಧಿ ಮಹತ್ವ ತುಂಬಾ ಜಾಸ್ತಿ ಇದೆ. ಓಕೆ, ಸೊ ಹೀಗಾಗಿ ಈ ದುಡಿಯುವ ವರ್ಗದ ಜೊತೆಗೆ ನಮ್ಮ ಸಂಪರ್ಕ ಬೆಳೆದು ಅವರ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾ ಅವರು ಸಮಾಜ ವ್ಯವಸ್ಥೆಯನ್ನು ಬದಲಾಯಿಸುವ ನಿಟ್ಟಿನಲ್ಲಿ ಒಂದು ಆಲೋಚನೆ, ವ್ಯಾಪಕ ಆಲೋಚನೆ ಮಾಡುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ನಾವು ಶುರು ಮಾಡಿದ್ವಿ. ಅದಕ್ಕೆ ಏನಾಯ್ತು ಅಂತಂದ್ರೆ ಯುಗ ನನ್ನ ತಂದೆನೇ ಖಾದಿ ಸಂಸ್ಥೆಯನ್ನು ಹುಟ್ಟಾಗಿರೋದ್ರಿಂದ ಅವರು 84ನೇ ವಯಸ್ಸಿಗೆ ತೀರ್ಕೊಂಡ್ರು. ಈಗ 30 ವರ್ಷ ಆಗ್ತಾ ಬಂತು. ಅದರ ನಂತರ ಖಾದಿ ಸಂಸ್ಥೆಯವರು ನನ್ನ ಹತ್ರ ಬಂದರು, ನೀವು ಈಗ ಅವರ ಸ್ಥಾನಕ್ಕೆ ಬರ್ರಿ. ನಾನಂದೆ ಅದೇನು, ಅವ್ರ ಮಗನಾಗಿರೋದ್ರಿಂದ ನನ್ನ ಹತ್ರ ಬಂದಿದ್ದೀರಿ, ನಾನು ಒಪ್ಪೋದಿಲ್ಲ, 10 ವರ್ಷದ ನಂತರ ಬನ್ನಿ ಅಂತ ಹೇಳಿದೆ ಅವ್ರಿಗೆ. ಅದಕ್ಕೆ ಅವ್ರು ನೆನಪಿಟ್ಟು 10 ವರ್ಷದ ನಂತರ ಮತ್ತೆ ಬಂದ್ರು. ಈಗ ನಾವು ಶ್ರೀರಂಗ ಕಾಮತ್ರ ಮಗ ಅಂತಲ್ಲ, ದಿಲೀಪ್ ಕಾಮತ್ರು ನಮಗೆ ಬೇಕು ಅಂತ ಬಂದಿದ್ದೇನೆ ಅಂತ ಒಪ್ಕೊಂಡು ನಾನು ಕೆಲಸ ಮಾಡಿದೆ. ಆದ್ರೆ ಮುಖ್ಯವಾಗಿ ಈ ತರದ ಉತ್ಪಾದನೆ ಮತ್ತು ಖಾದಿ ಬಗ್ಗೆ ಪ್ರೀತಿ ಇದೆ. ನಾನು ಇವತ್ತು ಖಾದಿನೇ ತೊಡೋದು, ಸಾಯುವವರೆಗೆ ಅದರಲ್ಲಿ ಏನು ಬೇರೆ ವಿಚಾರನೇ ಇಲ್ಲ. ಆದ್ರೆ ನನಗೇನು ಅನಿಸ್ತು ಅಂತಂದ್ರೆ, ವ್ಯಾಪಕವಾಗಿ ಯಾರು ದುಡಿಯುವ ಜನ ಜಾಸ್ತಿ ಸಂಖ್ಯೆಯಲ್ಲಿದ್ದಾರೆ ಅವ್ರ ಜೊತೆಗೆ ನಾನು ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ಬೆಳಗಾವಿಯಲ್ಲಿ ಯಾರು ಹಾಗಿದ್ರೆ, ಸೊ ನೇಕಾರ ಉದ್ದಿಮೆ ಇಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿದ್ದಾರೆ. 15,000 ಜನ ಅವರು ವಿದ್ಯುತ್ ಮಗ್ಗ ನೇಯ್ತಾರೆ. ಸೊ ಈ ವಿದ್ಯುತ್ ಮಗ್ಗದ ನೇಕಾರ ಜೊತೆಗೆ ಸಂಬಂಧ ಮಾಡಿ ಅವ್ರ ಸಂಘಟನೆ ಮಾಡಿ ಅವ್ರಿಗೆ ಕಾರ್ಮಿಕ ಕಾನೂನು ಪ್ರಕಾರ ಸಿಗಬೇಕಾಗಿರೋ ಹಕ್ಕುಗಳು ಸಿಗ್ತಾ ಇರಲಿಲ್ಲ. ಇದು ನಾನು ಹೇಳೋದು 77ನೇ ಇಸ್ವಿಯಿಂದ ಮುಂದಿನ, ಅಂದ್ರೆ 75ಕ್ಕೆ ನಾವು ಶುರು ಮಾಡ್ತೀವಿ ಕೆಲಸನ, 77ರಲ್ಲಿ ಮೊದಲನೇ ಹೋರಾಟ ಆಗುತ್ತೆ, 80ಕ್ಕೆ ಇನ್ನೊಂದು ಹೋರಾಟ ಆಗುತ್ತೆ. ಸೊ ಒಂದು 12 ವರ್ಷ ನಾನು ಬೆಳಗಾವಿಯ ವಿದ್ಯುತ್ ಮಗ್ಗಗಳ ಕಾರ್ಮಿಕರ ಜೊತೆಗೆ ಕೆಲಸ ಮಾಡಿದೆ. ಇದು ಕೇವಲ ಮಾಲೀಕರಿಂದ ಕೂಲಿ ಜಾಸ್ತಿ ಪಡೆದುಕೊಳ್ಳುವ ಒಂದು ವಿಚಾರದಿಂದ ನಾವು ಮಾಡಿರ್ಲಿಲ್ಲ. ಸಂಕ್ಷಿಪ್ತವಾಗಿ ನಿಮಗೆ ಹೇಳಬೇಕಂದ್ರೆ, ಉದಾಹರಣಾರ್ಥವಾಗಿ ಏನು ಹಾಗಿದ್ರೆ ಅಂತಂದ್ರೆ, ಈ ಪವರ್ಲೂಮ್ ಕಾರ್ಮಿಕರು ತಮ್ಮ ಹೆಂಡಂದರಿ ಜೊತೆಗೆ, ತಮ್ಮ ತಾಯಂದರಿ ಜೊತೆಗೆ, ತಮ್ಮ ಮನೆಯಲ್ಲಿರುವ ಹೆಣ್ಮಕ್ಕಳ ಜೊತೆಗೆ ಹೇಗೆ ವರ್ತನೆ ಮಾಡ್ತಾರೆ, ಅವ್ರೇನಾದ್ರೂ ಬೇರೆ ಬಂಡವಾಳಶಾಹಿಗಳು ಅಥವಾ ಇತರರು ಮಾಡುವಗಿಂತ ಬೇರೆ ವರ್ತನೆ ಮಾಡ್ತಾರಂತಂದ್ರೆ ಇಲ್ಲ ಅಂತ ನಮ್ಗೆ ಗೊತ್ತಾಯ್ತು. ಅವರು ಕೂಡ ಪುರುಷ ಪ್ರಧಾನ ಸಂಸ್ಕೃತಿಯ ಭಾಗವಾಗಿ ಮಹಿಳೆಯರನ್ನ ಕೀಳಾಗಿ ಕಾಣೋದು, ಹೆಣ್ಮಕ್ಳ ಬುದ್ಧಿ ಮಣಕಾಲ್ ತಳಗ ಅನ್ನೋದು, ಈ ತರನೇ ಆಲೋಚನೆ ಇರ್ತಾ ಇತ್ತು. ಅವ್ರಿಗೆ ದ್ವಿತೀಯ ಸ್ಥಾನ ಇತ್ಯಾದಿ. ಇದರಲ್ಲಿನೂ ಬದಲಾವಣೆ ಆಗ್ಬೇಕು ಅಂತ ನಾವು ಪ್ರಯತ್ನ ಮಾಡಿದ್ವಿ. ಇನ್ನೊಂದು ಮಾತು ಏನು ಅಂತಂದ್ರೆ, ಮಕ್ಕಳನ್ನ ಶಾಲೆಗೆ ಹಾಕುವಾಗ ಎಲ್ಲರೂ ಶಾಲೆಗೆ ಹಾಕ್ತಾರೆ, ನಮ್ಮ ಮಕ್ಕಳು ಶಾಲೆಗೆ ಹೋಗ್ತಾರೆ. ಶಾಲೆಗೆ ಹೋದ ಮೇಲೆ ಅವರ ಆಲೋಚನೆಗಳು ತಮ್ಮ ತಾಯಿ ತಂದೆಯರ ಬಗ್ಗೆ ಗೌರವದ್ದಿರತ್ತೋ ಏನೋ ತಾತ್ಸಾರದ್ದಿರತ್ತೋ. ಸೊ ಈ ತರ ಶಿಕ್ಷಣದ ಬಗ್ಗೆ ಆಲೋಚನೆ ಮಾಡುವಂತಾಗಬೇಕು. ಮದುವೆಗಳು ನಡೆದಾಗ ವರದಕ್ಷಿಣೆ ಪ್ರಾರಂಭದ ಹಂತದಲ್ಲಿ ಕೆಳ ಜಾತಿಗಳಲ್ಲಿ ವರದಕ್ಷಿಣೆ ಇರಲಿಲ್ಲ. ಇದು ಬ್ರಾಹ್ಮಣರಂತ ಉಚ್ಚ ಜಾತಿಯಲ್ಲಿ ಬಂದಂತಾರ. ಆದ್ರೆ ಬರ್ತಾ ಬರ್ತಾ ಶಿಕ್ಷಣ ಪಡೆದ ಹಾಗೆ ಕೆಳಗಿನ ಅಂತ ತಿಳಿಸಲಾದ ಜಾತಿಗಳು ಕೂಡ ಈ ಕೆಟ್ಟ ಆಲೋಚನೆಗಳನ್ನ ತಮ್ಮದಾಗಿರಿಸಿಕೊಂಡು ಅವರು ವರದಕ್ಷಿಣೆ ತಗೊಳ್ಳೋದಕ್ಕೆ ಶುರು ಮಾಡ್ತಾರೆ. ಸೊ ಇದು ನಾವು ಏನು ಒಳ್ಳೇದು ಕಲಿಬೇಕು. ಶಿಕ್ಷಣ ಬ್ರಾಹ್ಮಣರಿಗೆ ಮೀಸಲಾಗಿರೋದು
ಅವರು ಶಿಕ್ಷಣ ಉಳಿದ ಜಾತಿಗಳು ತಗೊಳ್ಳೋದಕ್ಕೆ ಶುರು ಮಾಡಿದ್ರು, ಇದು ಸಂತೋಷದ ಮಾತು. ಆದ್ರೆ ವರದಕ್ಷಿಣೆ ಅಂತ ದುಶ್ಚಟಗಳನ್ನ, ಕೆಟ್ಟು ಮಾತುಗಳನ್ನು ನಾವು ಕಲ್ತು ಏನು ಮಾಡೋದಕ್ಕೆ ಶುರು ಮಾಡಿದ್ವಿ. ಇದ್ರ ಬಗ್ಗೆ ಆಲೋಚನೆಗಳು. ಸೊ ಹೀಗೆ ಕೇವಲ ಆರ್ಥಿಕವಾಗಿ ಅಲ್ಲ, ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಕೂಡ ಬೇರೆ ತರದ ಆಲೋಚನೆಗಳು ಮಾಡೋ ಕೆಲಸ ಮಾಡಿದ್ವಿ. ಸೊ ಇದೆಲ್ಲ ಈ ತರದ ಕಾರ್ಮಿಕರ ಮಧ್ಯದಲ್ಲಿ ಕೆಲಸ ಮಾಡ್ತಾ ಇರುವಾಗ 80ರ ದಶಕದಲ್ಲಿ ಹೊಸ ಆಲೋಚನೆ ಬರ್ತಾ ಹೋಗುತ್ತೆ. ಅದು ಏನು ಅಂತಂದ್ರೆ ಅದು ಪರಿಸರದ ಬಗ್ಗಿನ ಆಲೋಚನೆ. ಪರಿಸರ ಬಗ್ಗೆ ಮೊದಲು ಜನ ತಲೆ ಕೆಡಿಸ್ಕೊಂಡಿರ್ಲಿಲ್ಲ, ಮುಂದೆ ಬರುತ್ತೆ ಹೇಗೆ ಅಂತ. ಆದ್ರೆ ಈ ಸಂದರ್ಭದಲ್ಲಿ ನೆನಪಾಗತ್ತಂತ ಈಗಲೇ ಹೇಳ್ತೀನಿ. ಇದ್ರ ಬಗ್ಗೆ ಕೂಡ ನಾವು ನೋಡಿದ್ರೆ ಮೊದಲನೇ ಸಲ ಆಲೋಚನೆ ಮಾಡಿದ್ದು ಮಹಾತ್ಮ ಜ್ಯೋತಿರಾವ್ ಫುಲೆ, ಅದು ಆಮೇಲೆ ನೋಡೋಣ. ಆದ್ರೆ ಗಾಂಧಿ ಈ ಬಗ್ಗೆನೂ ಆಲೋಚನೆ ಮಾಡಿದ್ದು ಆಶ್ಚರ್ಯ ಕೊಡುತ್ತೆ. ಅದು ಏನು ಅಂತಂದ್ರೆ ಅವ್ರು ಹೇಳಿದ್ರು, ಒಬ್ಬ ಪತ್ರಕರ್ತೆ ಕೇಳ್ತಾಳೆ ಗಾಂಧಿಗೆ, ಅಲ್ಲ ನೀವು ಸ್ವಾತಂತ್ರ್ಯ ಸಿಕ್ಕ ಮೇಲೆ ಭಾರತವನ್ನ ಇಂಗ್ಲೆಂಡ್ ಹಾಗೆ ಮಾಡೋದು ಕನಸು ಕಾಣ್ತೀರಾ? ನಗ್ತಾರೆ ಅವರು ಅಂತಾರೆ, ಇಲ್ಲಮ್ಮ ಅಂತ ಆಲೋಚನೆ ದುರಾಲೋಚನೆ ನಂದಿಲ್ಲ. ಯಾಕೆಂದ್ರೆ ನೀವು ಭಾರತದಂಥ ದೊಡ್ಡ ದೇಶಗಳನ್ನ ಲೂಟಿ ಮಾಡಿ ಆ ತರದ ಬದುಕು ನೀವು ಸಾಗಿಸ್ತಾ ಇದ್ದೀವಿ. ಭಾರತ ಆ ತರ ನಾವು ಅಭಿವೃದ್ಧಿ ಹೊಂದಬೇಕು ಅಂತಂದ್ರೆ ಬೇರೆ ಗ್ರಹವನ್ನ ಲೂಟಿ ಮಾಡಬೇಕಾಗತ್ತೆ, ಅದು ಸಾಧ್ಯ ಇಲ್ಲ. ಅದಕ್ಕೆ ಅವರು ಪ್ರಸಿದ್ಧ ವಾಕ್ಯ ಇದೆ ನೋಡಿ, ಪೃಥ್ವಿ ಎಲ್ಲರ ಅವಶ್ಯಕತೆಗಳನ್ನ ಪೂರೈಸುವ ಶಕ್ತಿ ಪೃಥ್ವಿಗಿದೆ, ಆದ್ರೆ ದುರಾಸೆಯನ್ನ ಈಡೇರಿಸುವ ಶಕ್ತಿ ಇಲ್ಲ ಅಂತ. ಅರ್ತ್ ಹ್ಯಾಸ್ ಇನಫ್ ಟು ಮೀಟ್ ಎವ್ರಿವನ್ಸ್ ನೀಡ್ ಬಟ್ ನಾಟ್ ಎನಿವನ್ಸ್ ಗ್ರೀಡ್ ಅಂತ. ಸೊ ಅದು ಅಂದ್ರೆ ಪರಿಸರದ ಬಗ್ಗೆ ಆ ಪುಣ್ಯಾತ್ಮನಿಗೆ ಸ್ವಾತಂತ್ರ್ಯ ಸಿಗುವ ಪೂರ್ವದಲ್ಲೇನೆ ಇತ್ತು. ಅದರ ಮೊದಲು 20 ವರ್ಷ ಫುಲೆ ಅವ್ರಿಗಿತ್ತು. ಸೊ ಫುಲೆ ಅವ್ರ ಬಗ್ಗೆ ನೋಡೋಣ ನಂತರದ ಕಾಲದಲ್ಲಿ. ಸೊ ಹೀಗಾಗಿ ನಮಗೆ ಗೊತ್ತಾದದ್ದು ಏನು ಅಂತಂದ್ರೆ ಪರಿಸರ ಹಾಳಾಗ್ತಾ ಇರುವುದರಿಂದ ಏನು ಮಹತ್ವ. ಸೊ ಅದು ಹೇಗೆ ಗೊತ್ತಾಯ್ತು ಅಂತ ಒಂದು ಸಂಸ್ಥೆ ಇಂಡಿಯಾ ಡೆವಲಪ್ಮೆಂಟ್ ಸರ್ವಿಸ್ ಅಂತ, ಅವರು ಅಮೆರಿಕಾದಲ್ಲಿದ್ರು, ವಿರೇಮಠರ್ ಅಂತ. ಅವರು ಅಮೆರಿಕಾದಲ್ಲಿ 12 ವರ್ಷ ಇದ್ದು ಭಾರತಕ್ಕೆ ಬಂದು ನಮ್ಮ ಸೇವೆ ಸಲ್ಲಿಸಬೇಕು ಅಂತ ರಾಣೆಬೆನ್ನೂರಲ್ಲಿ ಅವರು ಕೆಲಸ ಶುರು ಮಾಡಿ, ಗ್ರಾಮೀಣಾಭಿವೃದ್ಧಿ ಕೆಲಸ ಶುರು ಮಾಡಿ. ಅವ್ರಿಗೇನ್ ಗೊತ್ತಾಯ್ತು ಅಂದ್ರೆ, ನಾವು ಅಭಿವೃದ್ಧಿ ಕೆಲಸ ಅಂತ ಏನೇನೋ ಮಾಡ್ತೀವಿ, ಆದ್ರೆ ತುಂಗಭದ್ರಾ ನದಿ ದಂಡೆ ಮೇಲೆ ಏನು ಹರಿಹರ್ ಪಾಲಿಫೈಬರ್ ಫ್ಯಾಕ್ಟರಿ ಇದೆ, ಅದು ತುಂಗಭದ್ರೆಯನ್ನ ಮಲಿನ ಮಾಡಿ, ಗಾಳಿ ಮತ್ತೆ ನೀರು ಮಲಿನ ಮಾಡಿ ಜನರ ಕೃಷಿಗೆ, ಆರೋಗ್ಯಕ್ಕೆ, ದನಕರುಗಳಿಗೆ ಹಾನಿ ಮಾಡ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗಿ ಅವರು ಆಲೋಚನೆ ಏನ್ ಮಾಡಿದ್ರು ಅಂದ್ರೆ, ಹಾಗಿದ್ರೆ ಈ ಮಾಲಿನ್ಯದ ವಿರುದ್ಧ ನಾವು ಹೋರಾಟ ಮಾಡಬೇಕು. ಅವಾಗ ಅವರು ನನ್ನ ಹತ್ರ ಬಂದರು. ಜನರ ಹೋರಾಟ ಸಂಘಟನೆ ಮಾಡೋದು ಅವರು ಮಾಡ್ತಿರ್ಲಿಲ್ಲ, ಅವರು ಜನರಿಗೆ ಉದ್ಯೋಗ ಕಲ್ಪಿಸುವ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ಅವ್ರು ನೋಡ್ತಾ ಇದ್ರು. ಜನರ ಸಂಘಟನೆ ಮತ್ತು ಹೋರಾಟ ನಾನು ಮಾಡ್ತಾ ಇದ್ದೇನೆ ಅನ್ನೋ ತಿಳಿದ ಮೇಲೆ ಅವರು ನನ್ನ ಹತ್ರ ಭೇಟಿಗೆ ಬಂದು ನನ್ನನ್ನು ಅದರಲ್ಲಿ ಪಾಲ್ಗೊಳ್ಳುವಂತೆ ಮಾಡಿದ್ರು. ನನಗೆ ತುಂಬಾ ಸಂತೋಷ ಆಯ್ತು. ನಾನಂದೆ ಆಯ್ತು, ನನಗೆ ಈಗ ಸಮಯ ಇದೆ, ಯಾಕಂದ್ರೆ ನಮ್ದು ಪವರ್ಲೂಮ್ ಈ ವಿದ್ಯುತ್ ಮಗ್ಗಗಳ ನೇಕಾರರ ಹೋರಾಟ ಒಂದು ಹಂತಕ್ಕೆ ಬಂದಿತ್ತು. ಅವರಿಗೆ ಸಿಗುವ ಸವಲತ್ತುಗಳು ಸರಿಯಾಗಿ ಸಿಗೋದಕ್ಕೆ ಪ್ರಾರಂಭ ಆಗಿದ್ವು. ಕನಿಷ್ಠ ಕೂಲಿ ಸಿಗ್ತಾ ಇತ್ತು, ಹಕ್ಕಿನ ರಜೆ ಸಿಗ್ತಾ ಇತ್ತು, ಬೋನಸ್ ಸಿಗ್ತಾ ಇತ್ತು, ಸೊ ಇತ್ಯಾದಿ. ಸೊ ಹೀಗಾಗಿ ನಾನು ಅದ್ರ ಜೊತೆಗೆ ಪಾಲ್ಗೊಂಡೆ. ಅವಾಗ ನಮ್ ಕಣ್ ತೆಗೆದದ್ದು ಏನು ಅಂದ್ರೆ, ಈ ನದಿ ಇರ್ಲಿ, ಗಾಳಿ ಇರ್ಲಿ, ನೀರಿರ್ಲಿ, ಗಾಳಿ ಇರ್ಲಿ, ಭೂಮಿ ಇರ್ಲಿ, ಅದ್ರ ಜೊತೆಗೆ ಕಾಡು ಎಷ್ಟು ಮಹತ್ವದ್ದು ಅಂತ. ಸೊ ಈ ಕಾಡಿನ ಬಗ್ಗೆ ಆಲೋಚನೆ ನಾವು ಶುರು ಮಾಡಿದ್ವಿ. ಯಾಕೆ ಕಾಡಿನ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಯ್ತು ಅಂದ್ರೆ, ನಮ್ಮ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇರುವಾಗ ಅವರು ಇದೇ ಮಲಿನ ಮಾಡುವ, ನೀರು ಮಾಲಿನ್ಯ ಮಾಡುವ ತುಂಗಭದ್ರೆಯನ್ನ ಹಾಳು ಮಾಡಿದ ಬಿರ್ಲಾ ಫ್ಯಾಕ್ಟರಿಗೆ, ಹರಿಹರ್ ಪಾಲಿಫೈಬರ್ 75,000 ಎಕರೆ ಜಮೀನನ್ನ ನೀಲಗಿರಿ ನೆಡೋದಕ್ಕೆ 40 ವರ್ಷದ ಲೀಸ್ ನಲ್ಲಿ ಕೊಟ್ಟಿದ್ರು. ಸೊ ಈ ಕಾಡು ಎಂತದು ಅಂತ ನಾವು ನೋಡೋದಕ್ಕೆ ಹೋದಾಗ, ಇದು ದಟ್ಟವಾದ ಕಾಡು, ಮಲೆನಾಡಿನ ಕಾಡು, ಇದು ಸಹ್ಯಾದ್ರಿ. ಇದನ್ನ ಕಡಿದು ಅವರು ಕೊಡೋದಕ್ಕೆ ಹೊರಟಿಲ್ಲ. ಸೊ ಹೀಗಾಗಿ ಅವಾಗ ನಾವು ಅದು ನೋಡಿ ನಮ್ಗೆ ಎಷ್ಟು ವಿಷಾದ ಅಂದ್ರೆ, ಸೊ ಇದು ಸರಿ ಅಲ್ಲಪ್ಪ ಇದು ಅಂತ. ಸೊ ನಾವು ಅವಾಗ ಪರಿಸರದ ಕಡೆಗೆ ಗಮನ ಹರಿದದ್ದು ಮೊದಲನೇ ಸಲ ನಮ್ದು ಆವಾಗ. ಇದು 86ರ ಕಥೆ ನಾನು ಹೇಳಿದ್ದು. 86ರಿಂದ ಈ ನಮ್ದು ಕಣ್ ತೆಗೆದು ಇದ್ರ ಬಗ್ಗೆ. ಆಮೇಲೆ ಪರಿಸರ ವಿಜ್ಞಾನಿಗಳು ಡಾಕ್ಟರ್ ಮಾಧವ್ ಗಾಡ್ಗೀಳ್ ಅಂತವ್ರು, ಯಲ್ಲಪ್ಪ ರೆಡ್ಡಿ ಅಂತ ಅರಣ್ಯ ಅಧಿಕಾರಿಗಳು, ಅವ್ರ ಜೊತೆಗೆ ಸಂಪರ್ಕಕ್ಕೆ ಬಂದು ಆಮೇಲೆ ಮಾಧವ್ ಗಾಡ್ಗೀಳ್ ಅವರು ನಮಗೆ ಫುಲೆ ಅವರ ಈ ಬಗ್ಗಿನ ಆಲೋಚನೆಗಳನ್ನ ತೋರಿಸಿದವರು. ನನಗೆ ಫುಲೆ ಅಪರಿಚಿತರೇನಲ್ಲ. ನನ್ನ ತಾಯಿಯಿಂದ ನಾನು ಮರಾಠಿ ಓದಿದ್ದು, ನಾನು ಕನ್ನಡದ
ಕನ್ನಡ ವಿದ್ಯಾರ್ಥಿ ಆಗಿದ್ರೂ ಕನ್ನಡ ಶಾಲೆಯಲ್ಲಿ SSLC ವರೆಗೆ ಕನ್ನಡ ಮಾಧ್ಯಮದಲ್ಲಿನೇ ಓದಿದ್ದು. ಆದ್ರೆ ಮನೆಯಲ್ಲಿ ಮರಾಠಿ ಓದುವ ಹವ್ಯಾಸ ನನ್ನ ತಾಯಿ ಬೆಳೆಸಿದ್ರು. ಅವಳು ಮರಾಠಿ ಮಾತೃಭಾಷೆ, ತಂದೆ ಕನ್ನಡ ಮಾತೃಭಾಷೆ. ಸೊ ಹೀಗಾಗಿ ನಾನು ಪಿತೃಭಾಷೆ ಮಾತೃಭಾಷೆ 2 ಭಾಷೆಗಳನ್ನ ಕಲ್ತದ್ದು. ಸೊ ಹೀಗಾಗಿ ಫುಲೆ ನನಗೆ ಗೊತ್ತಿತ್ತು. ಆದ್ರೆ ಫುಲೆ ಜಾತಿ ವಿರೋಧಿ ಹೋರಾಟ ಮತ್ತೆ ಮಹಿಳಾ ಶಿಕ್ಷಣಕ್ಕೆ ಒತ್ತು ಕೊಟ್ಟವರು ಅಂತ ಮಾತ್ರ ಗೊತ್ತು. ಅಂದ್ರೆ ಅವರು ಶೇತಕರ್ಯಾचा ಆಸೂಡ್ ಅನ್ನುವ ಪುಸ್ತಕದಲ್ಲಿ ಕಾಡಿನ ಮಹತ್ವವನ್ನ ಹೇಳಿ, ಯಾವ ರೀತಿ ಕಾಡು ಇದು ಜನರ ಬದುಕನ್ನ, ವಿಶೇಷವಾಗಿ ರೈತರಿಗೆ ಕೃಷಿಗೆ ಪೂರಕವಾಗಿರುವಂತಹ ಎಲ್ಲ ಅಂಶಗಳನ್ನು ಹೇಗೆ ಕಾಡು ಪೂರೈಸುತ್ತೆ, ಮತ್ತೆ ಅದನ್ನ ಬ್ರಿಟಿಷರು ಹೇಗೆ ಸರ್ಕಾರಿ ಕಾಡನ್ನ ಮಾಡಿ ಜನರನ್ನ ದೂರಿಟ್ಟು ಕಾಡು ಹಾಳು ಮಾಡಿದ್ದಾರೆ ಅನ್ನೋದನ್ನ ಅವರು 1880ರಲ್ಲಿನೇ ಪುಸ್ತಕದಲ್ಲಿ ಬರೆದಿದ್ದಾರೆ. ಇದು ನಾವು ಓದಿರ್ಲಿಲ್ಲ. ಇದನ್ನ ಮಾಧವ್ ಗಾಡ್ಗೀಳ್ ಅವರು ನಮ್ಗೆ ಎಲ್ಲ ತಿಳಿಸ್ಕೊಟ್ಟು. ಸೊ ಹಾಗಿದ್ರೆ ಈ ವಿಚಾರನ ನಾನು ಹೇಗೆ ನನ್ನ ಕಣ್ ತೆಗಿತೋ ಹಾಗೆ ನಾವು ಸಾರ್ವಜನಿಕರು ಈ ಬಗ್ಗೆ ಕಣ್ ತೆರೆಯುವಂತ ಆಗಬೇಕು ಅಂತ ಆಲೋಚನೆಯಿಂದ ನಾವು ಆ ಪರಿಸರದ ಸಂದರ್ಭದಲ್ಲಿ ಕೆಲಸ ಶುರು ಮಾಡಿದ್ವಿ. ಸೊ ಆ ನಿಟ್ಟಿನಲ್ಲಿ ನಿಮ್ಗೆ ಆಸಕ್ತಿ ಇರುವಂತಹದ್ದು ಸ್ವಲ್ಪ ನಾವೀಗ ಆಲೋಚನೆ ಮಾಡೋಣ. ಸೊ ಅದಕ್ಕೆ ಒಂದು ವಿಷಯ ಪ್ರಾರಂಭದಲ್ಲಿನೇ ನಾನು ಹೇಳಬೇಕು. ಅದೇನು ಅಂತಂದ್ರೆ, ಪರಿಸರದ ಕಡೆಗೆ ನೋಡುವ ದೃಷ್ಟಿಕೋನ ಇದು ನಾನು ಬೆಳೆಸ್ಕೊಂಡದ್ದು ಜನರ ಬದುಕಿಗೆ ಅವಶ್ಯಕವಿರುವಂತಹ ಒಂದು ಮಹತ್ವದ ವಿಷಯ. ಇದು ನೈಸರ್ಗಿಕ ಸಂಪತ್ತಿ ಇರತ್ತೆ, ಅದು ಹಾಳಾಗೋದ್ರಿಂದ ಜನರ ಜೀವನ ಹಾಳಾಗತ್ತೆ, ಅದಕ್ಕಾಗಿ ಪರಿಸರ ಉಳಿಸ್ಬೇಕು. ಬಹಳಷ್ಟು ಜನರಿಗೆ ಈ ಒಂದು ಸಮೀಕರಣ, ಈ ಒಂದು ಅನ್ಯೋನ್ಯತೆ ಗೊತ್ತಿರೋದಿಲ್ಲ. ಸೊ ಹೀಗಾಗಿ ಅವರು ವಿಶೇಷವಾಗಿ ಪರಿಸರದ ಬಗ್ಗೆ ನಿಜವಾದ ಮಾಹಿತಿ ಇಲ್ಲದೆ ಇದ್ದಂಥವ್ರು ನಮ್ಗೆ ಏನಂತಾರಂದ್ರೆ, ನೀವು ಅಭಿವೃದ್ಧಿಗೆ ವಿರುದ್ಧ ಇದೀರಿ, ಪರಿಸರವಾದಿಗಳು ಅಂದ್ರೆ ಬೇಡಪ್ಪ ನಮ್ ದೂರ ಇಡೋಣ ಅಂತ. ನಮ್ಮನ್ನ ಆ ರೀತಿ ಜನ ಕಂಡಿಲ್ಲ. ಯಾಕಂದ್ರೆ ನಾವು ಪರಿಸರದ ಮೇಲೆ ಅವಲಂಬಿಸಿರುವಂತಹ ಅವರಿಗೆ ಪರಿಸರ ಜೀವಿಗಳು ಅಂತ ನಾನು ಕರೀತೇನೆ. ಈ ಪರಿಸರ ಜೀವಿಗಳ ಬದುಕು ಸರಿಯಾಗಿರ್ಬೇಕು ಅನ್ನುವ ಉದ್ದೇಶದಿಂದನೇ ನಾವು ನಮ್ಮೆಲ್ಲ ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಮನ್ನ ಆ ರೀತಿ ಕಾಣೋದಿಲ್ಲ ಯಾರು ಕೂಡ. ಜನ ಸ್ಪಂದಿಸ್ತಾರೆ. ಸೊ ಹೀಗಾಗಿನೇ ನಾವು ಈ ಹೋರಾಟದಲ್ಲಿ ತುಂಗಭದ್ರಾ ನದಿಯ ಮಾಲಿನ್ಯದ ವಿರುದ್ಧ ನಾವೇನು ಹೋರಾಟ ಮಾಡಿದ್ವಿ, ಅದು ನಾವು ಹೋರಾಟ ಮಾಡಿದ್ವಿ ಅಂದ್ರೆ ಹೇಗೆ ಮಾಡಿದ್ವಿ? ತುಂಗಭದ್ರಾ ನದಿಯ ಎಡ ಮತ್ತು ಬಲದಂಡೆಗಿರುವ 30 ಹಳ್ಳಿಗಳ ಜನರ ಒಂದು ಸಂಘಟನೆ, ಅದು ತುಂಗಭದ್ರಾ ಪರಿಸರ ಸಮಿತಿಗಳ ರಚನೆ 30 ಹಳ್ಳಿಗಳಲ್ಲಿ ಮಾಡಿ ಅವರು ಈ ಹೋರಾಟ ಮಾಡಿದ್ರು. ಹೋರಾಟ ಮಾಡಿದ್ದು ದಿಲೀಪ್ ಕಾಮತ್ ಅಲ್ಲ, ಅವರು ಹೋರಾಟ ಮಾಡಿದ್ರು. ಅದು ಹೇಗೆ ಹೋರಾಟ ಮಾಡಬೇಕು, ಏನ್ ಮಾಡಬೇಕು, ಯಾವ ತರ, ಸೊ ಮತ್ತೆ ಯಾವ್ಯಾವ ರೀತಿಯಲ್ಲಿ ಹೋರಾಟ ಮಾಡಬೇಕು, ಯಾವ ರೀತಿ ನೀವು ಅಧಿಕಾರಿಗಳ ಜೊತೆಗೆ ಸಂಪರ್ಕ ಮಾಡಬೇಕು, ಜನಪ್ರತಿನಿಧಿಗಳ ಮೇಲೆ ಯಾವ ರೀತಿ ಒತ್ತಡ ತರಬೇಕು, ನ್ಯಾಯಾಲಯಗಳನ್ನು ಹೇಗೆ ಬಳಸ್ಕೊಳ್ಬೇಕು, ಮಾಧ್ಯಮದವರು ನಿಮ್ಮಂತವ್ರು ಇದ್ದೀರಲ್ಲ, ಸೊ ಮಾಧ್ಯಮಗಳಲ್ಲಿ ಈ ವಿಚಾರ ಬಂದು ಅದು ಸಮಾಜದಲ್ಲಿ ಪಸರಿಸುವಂತೆ ಹೇಗೆ ಕೆಲಸ ಮಾಡಬೇಕು, ಇದನ್ನ ನಾವು ಮಾಡಿರೋ ಅನುಭವ ನಮಗಿರೋದ್ರಿಂದ ಮತ್ತು ಒಂದು ವ್ಯಾಪಕ ತಿಳುವಳಿಕೆ ನಾವು ಓದಿನಿಂದ ಬಂದಿರತ್ತಲ್ಲ. ಸೊ ಹೀಗಾಗಿ ಅದರದ್ದು ಉಪಯೋಗ ನಾವು ಮಾಡ್ಕೊಂಡ್ವಿ. ಅದರಲ್ಲಿ ಒಂದು ಮೋಜಿನ ವಿಷಯ ನಿಮ್ಗೆ ಹೇಳಬೇಕು. ಏನು ಅಂತಂದ್ರೆ, ಈ ಬೇರೆ ಬೇರೆ ಕಾಡನ್ನ ಬಿರ್ಲಾದವ್ರು ಕೊಟ್ಟಿದ್ರಲ್ಲ, ಕರ್ನಾಟಕ ಪಲ್ಪುಡ್ ಲಿಮಿಟೆಡ್ ಅಂತ ಒಂದು ಜಂಟಿ ಸೆಕ್ಟರ್ ಕಂಪನಿ ಮಾಡಿ ಅವ್ರಿಗೆ ಕೊಟ್ಟಿದ್ರು. ಇದನ್ನ ಮರಳಿ ಪಡಿಬೇಕಿದ್ರೆ ಹೋರಾಟ ಹೇಗೆ ಮಾಡೋಣಪ್ಪ ಅಂತ ಒಂದು ಚರ್ಚೆ ನಡೀತು ಕುಸ್ನೂರ್ ಅಂತ ಊರಲ್ಲಿ. ಆವಾಗ ಜನರಿಗೆ ಏನಿರುತ್ತೆ, ಸಾಮಾನ್ಯವಾಗಿ ನಿಮ್ಗೆ ತಮಾಷೆ ಹೇಳಬೇಕಿದ್ರೆ ಅಲ್ಲಿ ಏನು ಜನ ಸೇರಿದ್ರು, ಅದರಲ್ಲಿ ಮೊದಲನೇದಾಗಿ ಅಂದ್ರೆ ಏನ್ ಮಾಡಕ್ಕಾಗತ್ತೆ ಸರ್, ಸರ್ಕಾರದವರೇ ಕೊಟ್ಬಿಟ್ಟಿದ್ದಾರೆ. ನಾನಂದ್ರೆ ಓ ಹೌದಾ, ಯಾರದ್ದಪ್ಪ ಇದು ಸರ್ಕಾರ ಅಂತ ಪ್ರಶ್ನೆ ಕೇಳಿ, ನಮ್ಮದೇ ಸರ್. ನಮ್ಮದೇ, ಇದು ಬಹಳ ತಮಾಷೆ ಆಗತ್ತಲ್ಲಪ್ಪ, ನಮ್ಮದೇ ಸರ್ಕಾರ ಅಂತೀರಿ ಮತ್ತೆ ಕೊಟ್ಬಿಟ್ಟಿದ್ದಾರೆ, ಏನ್ ಮಾಡಕ್ಕಾಗತ್ತ ಅಂತ ಕೇಳ್ತೀರಿ. ಆಯ್ತು, ಒಂದ್ ಮಾತು ಕೇಳ್ತೀನಿ ನಾನು, ಗಾಂಧಿ ಅಂತ ಹೆಸರು ಕೇಳಿದ್ರ? ಗಾಂಧಿ ಅದನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಸರ್. ಯಾಕೆ ಅವ್ರಿಗೆಲ್ಲ ಎಲ್ಲಿ ನಿಮ್ಮೂರವ್ರವ್ರು? ನಮ್ಮೂರು ಎಲ್ಲಿ ಸರ್, ಗುಜರಾತ್ದವ್ರ, ಮತ್ತೆ ನಿಮ್ಗೆ ಗೊತ್ತು? ಅಯ್ಯೋ ಬ್ರಿಟಿಷರ್ನ ಓಡಿಸಿದ್ರಲ್ಲ ಸರ್ ಅವರು ಸ್ವಾತಂತ್ರ್ಯ. ಹೌದಾ, ಹೇಗೆ ಓಡಿಸಿದ್ರು? ಬಂದೂಕು ತೋರಿಸಿದ್ರ, ತೋಪು ಸಿಡಿಸಿದ್ರ, ಏನ್ ಮಾಡಿದ್ರು ಅವರು? ಏನು ಖಡ್ಗದ್ಲೆ ಹೋರಾಟ? ಇಲ್ಲ ಸರ್, ಅವರು ಅಹಿಂಸಾವಾದಿ, ಅವರು ಅಂತದೆಲ್ಲ ವಿಶ್ವಾಸ ಇರಲಿಲ್ಲ, ಸತ್ಯಾಗ್ರಹ ಮಾಡಿದ್ರು. ನಾನಂದ್ರೆ ಸತ್ಯಾಗ್ರಹ ಎಂತದು? ಅವ್ರು ಹೇಳಿದ್ರು ಉಪ್ಪಿನ ಸತ್ಯಾಗ್ರಹ. ಮುದುಕ ಸಕ್ಕರೆ ಬೆಲ್ಲ ಬಿಟ್ಟು ಉಪ್ಪಿನ ಸತ್ಯಾಗ್ರಹ ಮಾಡಿದ್ನ. ಏನ್ ಸರ್ ತಮಾಷೆ? ಉಪ್ಪು ಇಲ್ದೇನೆ ಯಾರ್ದು ಜೀವನ ನಡೆಯೋಲ್ಲ, ಅದಕ್ಕೆ ಅವರು ಅದನ್ನು ಗುರುತಿಸಿ ಸರಿಯಾಗಿ ಮಾಡಿದ್ರು. ಇಷ್ಟೆಲ್ಲ ಗೊತ್ತಲ್ಲಪ್ಪ ನಿಮ್ಗೆ. ಅದಕ್ಕೆ ಗಾಂಧಿ ಉಪ್ಪಿನ ಸತ್ಯಾಗ್ರಹ ಮಾಡಿ ಬ್ರಿಟಿಷರ್ನ ಚಲೇಜಾವ್ ಅಂತ ಹೊರಗೆ ಹಾಕಿದ್ರು ಬ್ರಿಟಿಷರನ್ನ.
ಅದು ನಮ್ಮ ಸರ್ಕಾರ ಅಲ್ಲ. ಇದು ನೀವು ಹೇಳೋದು ನಮ್ಮ ಸರ್ಕಾರ ಇದೆ ಅಂತ. ನಮ್ಮ ಸರ್ಕಾರ ಇದ್ದು ಏನ್ ಮಾಡಕ್ ಆಗಲ್ಲ ಅಂತೀರಿ, ಇದು ಹೆಂಗಿದು? ಅಲ್ಲ ಸರ್, ಹಾಗಿದ್ರೆ ಮಾಡ್ಬೋದಾ ನಾವು? ನೀವು ನಿರ್ಧಾರ ಮಾಡಿದ್ರೆ ಆಗತ್ತಪ್ಪ, ಏನ್ ಮಾಡೋಣ ನೀವು ಹೇಳಿ ಸರ್. ಅಂದ್ರೆ ನಾನು ಬೆಳಗಾವಿಂದ ಬಂದಿದ್ದೀನಿ, ನೀವು ಏನೋ ಪಾಪ ಕಷ್ಟದಲ್ಲಿ ಇದ್ದೀರಿ, ನೋಡೋಣ ಅಂತ ಬಂದವನು. ಹೇಗ್ ಮಾಡೋಣ, ನಾವೆಲ್ಲರೂ ಸೇರಿ ನಿರ್ಧಾರ ಮಾಡ್ಬೇಕಪ್ಪ. ಅದಕ್ಕೆ ಇಬ್ರು ಹುಡುಗರು ಇದ್ರು, ಯುವಕರು, ಅವ್ರು ಹೇಳಿದ್ರು, ಈಗ ಗಾಂಧಿ ಮಾತು ನಡೆಯಲ್ಲ ಸರ್, ಈಗ ಸುಭಾಷ್ ಚಂದ್ರ ಬೋಸೇ ಬೇಕು ಅಂತ ಅಂದ್ರು. ನಾನಂದೆ ಆಯ್ತು, ಹಾಗೆ ಮಾಡೋಣ, ಏನಂತೀರಿ ಹಾಗಿದ್ರೆ? ಇಲ್ಲ ಸರ್, ಅಲ್ಲಿ KPL ದವರು 4 ವಾಚ್ಮನ್ ಇಟ್ಟಿದ್ದಾರೆ, ರಾತ್ರಿ ಹೋಗಿ ಕಡ್ದು ಬಿಡೋಣ ಸರ್ ಅವರು. ನಾನಂದೆ ಪರವಾಗಿಲ್ಲ, ಮಾಡೋಣ ಅಂದೆ. ಯಾರ್ಯಾರು ಬರ್ತೀರಿ ರಾತ್ರಿ, ಯಾರ್ಯಾರು ಬರ್ತೀರಿ, ಕೈ ಮೇಲ್ ಮಾಡಿ. ಯಾರು ಕೈ ಮೇಲ್ ಮಾಡ್ತಾ ಇಲ್ಲ. ಸೊ ಅವಾಗ ನಾನು ಕೇಳಿದೆ, ಅಲ್ಲಪ್ಪ ಏನು? ಇಲ್ಲ ಸರ್, ನನ್ ಮದುವೆ ಆಗಿದೆ, 2 ತಿಂಗಳಾಯ್ತು, ನಾನು ಹೇಗೆ ಬರ್ಲಿ? ನಿಮ್ಮದು ಯಾರು ಬಿಡದವ್ರದ್ದು? ಯಾರು ಕೈ ಮೇಲ್ ಮಾಡ್ತಾ ಇಲ್ಲ. ಸೊ ನಾನಂದೆ, ಇಲ್ಲಿದೆ ಗಾಂಧಿ ತತ್ವ, ಇಲ್ಲಿದೆ. ಗಾಂಧಿ ಏನ್ ಕಲ್ಸ್ಕೊಟ್ಟ ಅಂದ್ರೆ, ನಮ್ಮ ಶಕ್ತಿಗೆ ಅನುಗುಣವಾಗಿ. ಯಾಕಪ್ಪ ನೀನ್ ಬರ್ತಾ ಇಲ್ಲ ಅಂತಂದ್ರೆ ಅವನೇನ್ ಹೇಳ್ತಾನೆ, ಇಲ್ಲ ನಾನು ಜೀವಾವಧಿ ಶಿಕ್ಷೆ ಆಗತ್ತೆ. ಸೊ ಅದಕ್ಕೆ ನಾವು ಎಷ್ಟು ಕೊಡೋದಕ್ಕೆ, ಏನ್ ಕೊಡೋದಕ್ಕೆ ಸಾಧ್ಯನೋ ಅದ್ರ ಬಗ್ಗೆ ಮಾತಾಡ್ಬೇಕೇ ವಿನಾ ಮತ್ತೆ ಈ ಸಾಮಾನ್ಯರು ಪಾಲ್ಗೊಳ್ಳುವಂತ ಸತ್ಯಾಗ್ರಹ ಇರಬೇಕು ಅಂತ ತಿಳಿಸ್ಕೊಟ್ಟು ಕೊನೆಗೆ ನಾವು ಕಿತ್ತಿಕೋ ಹಚ್ಚಿಕೋ ಅಂತ ಒಂದು ಸತ್ಯಾಗ್ರಹ ಮಾಡೋದಕ್ಕೆ ಅಲ್ಲಿ ನಿರ್ಧಾರ ಆಯ್ತು. ಅದೇನು ಅಂತಂದ್ರೆ, ನೀಲಗಿರಿ ಹಚ್ಚಿದ್ದಾರೆ, ಅದನ್ನು ಕೀಳ್ಬೇಕು, ಅದರದ್ದು ರೈತರಿಗೆ ಉಪಯೋಗ ಇಲ್ಲ, ಸಾರ್ವಜನಿಕರಿಗೆ ಉಪಯೋಗ ಇಲ್ಲದ ಗಿಡ. ಅದು ಕೇವಲ ಬಿರ್ಲಾದವ್ರಿಗೆ ಸಾಫ್ಟ್ವುಡ್ ಇರುತ್ತೆ, ಅದು ಗೊಜ್ಜು ಮಾಡಿ ಅದರಿಂದ ಪಾಲಿಸ್ಟರ್ ನೂಲು ತೆಗಿತಾರೆ. ಅದರಿಂದ ಹಣ್ಣಿಲ್ಲ, ಗೊಬ್ಬರ ಇಲ್ಲ, ಆಹಾರ ಇಲ್ಲ, ನೀರು ಜಾಸ್ತಿ ಹೀರುತ್ತೆ, ಇತ್ಯಾದಿ ಇತ್ಯಾದಿ. ಸೊ ಅದಕ್ಕೆ ನಮ್ಮ ದೃಷ್ಟಿಯಲ್ಲಿ ಅದು ಕಸ, ಅದನ್ನ ನಾವು ತೆಗೆದು ಹಾಕಬೇಕು ಅಂತ ಒಂದು ಆಲೋಚನೆ, ಅದೆಲ್ಲ ನಿರ್ಧಾರ ಮಾಡಿ. ಸೊ ಕೇವಲ ಕಿತ್ತಿದ್ರೆ ಅಲ್ಲ, ನಮಗೆ ಉಪಯುಕ್ತ ಇರುವಂತಹ ಗಿಡಗಳನ್ನ ನೆಡಬೇಕು. ಸೊ ಅದು ನೇರಳ ಇರ್ಬೋದು, ಹಲಸು ಇರ್ಬೋದು, ಕರಿಬೇವು ಇರ್ಬೋದು, ಕಹಿಬೇವು ಇರ್ಬೋದು. ಸೊ ನಮಗೆ ಉಪಯುಕ್ತ ಇರುವಂತಹ ಗಿಡಗಳನ್ನು ಹಚ್ಚೋ ಸತ್ಯಾಗ್ರಹ ಮಾಡಿ. ಸೊ ಇದನ್ನೆಲ್ಲ ಮಾಡಿದವರು ಅವರು. ಸೊ 3,000 ಜನ ಬಂದಿದ್ರು. ಅದರಲ್ಲಿ ಜೈಲಿಗೆ ಹೋಗುವ ತಯಾರಿ ಇದ್ದ 100 ಸತ್ಯಾಗ್ರಹಿಗಳು ಆ ಸತ್ಯಾಗ್ರಹ ಮಾಡಿ. ನಿಮ್ಗೆ ಆಶ್ಚರ್ಯ ಅನಿಸಬಹುದು, ಸರ್ಕಾರದ ವಿರುದ್ಧ ಸತ್ಯಾಗ್ರಹ ಮಾಡಿದ್ದಕ್ಕೆ ಕೇಂದ್ರ ಸರ್ಕಾರ ನಮಗೆ ಇಂದಿರಾ ಗಾಂಧಿ ಪರ್ಯಾವರಣ ಪುರಸ್ಕಾರ ಅಂತ ₹1,00,000 ಪುರಸ್ಕಾರ ಬಂತು. ಯಾಕಂದ್ರೆ ಇದು ಯಾರ ಹಿತಕ್ಕಾಗಿ ಮಾಡಿದ್ದು? ಕೃಷಿಕರ, ಕೂಲಿಗಾರರ, ಕಾಡಿನ ಮೇಲೆ ಅವಲಂಬಿತರ ಬದುಕಿಗೆ ಬೇಕಾಗಿರುವ ಅವಶ್ಯಕತೆಗಳಿಗಾಗಿ ಸತ್ಯಾಗ್ರಹ ಮಾಡಿದ್ದು. ನಾವೇನಾದ್ರೂ ಕುಡುಗೋಲು ಕೊಡ್ಲಿ ಇಟ್ಕೊಂಡು ಹೋಗಿದ್ವಾ? ಇಲ್ಲ. ಇದು ಗಾಂಧಿ ತೋರಿಸಿದ ಮಾರ್ಗ. ಸೊ ಹೀಗಾಗಿ ಜನ ಸ್ಪಂದಿಸ್ತಾರಂದ್ರೆ, ಜನರ ಸಮಸ್ಯೆಗಳನ್ನು ತಗೊಂಡು ಹೋದ್ರೆ ಜನ ಸ್ಪಂದಿಸದೇ ಇರ್ತಾರ. ನೀವು ಏನೋ ವಿಚಾರ ಇಟ್ಕೊಂಡು ಜನ ಸ್ಪಂದಿಸೋದಿಲ್ಲ ಅಂತಂದ್ರೆ ಮಾತು ಬೇರೆ. ಸೊ ಹೀಗಾಗಿ ಆದ್ರೆ ಆ ತಿಳುವಳಿಕೆ, ನಾನು ಹೇಳಿದ್ನಲ್ಲ, ಏನ್ ಮಾಡಕ್ ಆಗತ್ತೆ ಸರ್ ಅನ್ನುವ ಜನ ಸತ್ಯಾಗ್ರಹ ಮಾಡಿ ಜೈಲ್ಗೆ ನಮ್ಮನ್ನು ಪೊಲೀಸರು ಹಿಡ್ಕೊಂಡು ಹೋದ್ರು. ಓಕೆ. ಸೊ ಯಾಕಂದ್ರೆ ಸರ್ಕಾರದ ನೀತಿ ಆ ರೀತಿ ಇತ್ತಲ್ಲ, ಅದು ಬದಲಿ ಮಾಡಬೇಕು. 8 ವರ್ಷದ ನಂತರ ಬಂಗಾರಪ್ಪ ಮುಖ್ಯಮಂತ್ರಿ ಇರುವಾಗ ಈ ಬದಲಾವಣೆ ಬಂತು. ಈ 8 ವರ್ಷದ ಹೋರಾಟ ಏನಿದೆಯಲ್ಲ, ಅದರಲ್ಲಿ ಯುವಕರು, ವಿದ್ಯಾರ್ಥಿಗಳು, ಪತ್ರಕರ್ತರು, ವಕೀಲರು, ಡಾಕ್ಟರು, ವಿಜ್ಞಾನಿಗಳು, ರೈತರು ಮುಖ್ಯವಾಗಿ ಭಾಗವಹಿಸಿದ್ದಕ್ಕೆ ಹೋರಾಟ ಯಶಸ್ವಿ ಆಗುತ್ತೆ. ಸೊ ಹೀಗಾಗಿ ಏನು ಒಂದು ವ್ಯಾಪಕ ತಿಳುವಳಿಕೆ ಇದೆಯಲ್ಲ, ಪರಿಸರ ಹಾಳು ಮಾಡಬೇಡಿ ಅಂತ ಹೇಳ್ತಾ ನಾವು ಪರಿಸರ ದಿನಾಚರಣೆ ಅಂತ ಹೇಳಿ 2 ಗಿಡ ನೆಡ್ತೀವಿ. 2 ಗಿಡ ಇಲ್ಲಿ ನೆಡುತ್ತಾ ಇರುವಾಗ ನಾವು ಇನ್ನೊಂದೆಡೆ ಬೇರೆ ಬೇರೆ ಕಾರಣಗಳಿಂದ ಲಕ್ಷಾಂತರ ಗಿಡಗಳನ್ನ ಕಡ್ದಿರ್ತಾರೆ ಜನ. ಸೊ ಅದಕ್ಕೆ ಪರಿಸರ ಉಳಿಸಿ ಅನ್ನೋದಕ್ಕೆ 2 ಗಿಡ ಹಚ್ಚಿದ್ರೆ ಸಾಲದ್ದು. ಗಿಡ ಅಂತೂ ಹಚ್ಚಲೇಬೇಕು, ಕೇವಲ ಹಚ್ಚೋದಲ್ಲ, ಅವನ್ಗಳನ್ನ ಬೆಳೆದು ಕಾಪಾಡುವಂತೆ ಬೆಳೆಸಬೇಕು. ಅವನ್ನ ಮಕ್ಕಳನ್ನು ಬೆಳೆಸಿದಾಗ ಇದು ಒಂದ್ ಕಡೆ ಆಗ್ಲೇಬೇಕು, ಮತ್ತೆ ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ಬೇಕು. ಅದರಲ್ಲಿ 2 ಮತ ಇಲ್ಲ. ಆದ್ರೆ ಯಾವ ಕಾರಣಗಳಿಂದ ಅರಣ್ಯಗಳನ್ನ ಕಡಿತಾ ಇದ್ದಾರೆ ಅನ್ನೋದ್ರ ಬಗ್ಗೆನೂ ಅಷ್ಟೇ ಗಮನ ನಾವು ಹರಿಸಬೇಕಾಗತ್ತೆ. ಅಲ್ಲಿ ನಾವು ಕಡಿಮೆ ಬೀಳ್ತಾ ಇದ್ದೇವೆ ಅಂತ ನನಗನ್ಸುತ್ತೆ. ಆ ಬಗ್ಗೆ ಏನು ಅಂತ ಸ್ವಲ್ಪ ಮುಂದೆ ನಾವು ನೋಡ್ಬೋದು. ಎಸ್ ಸರ್, ಈಗ ತುಂಗಭದ್ರಾ ಒಂದು ಪ್ರಾಜೆಕ್ಟ್ ಬಗ್ಗೆ ಹೇಳಿದ್ರಿ, ಅದೆಲ್ಲ ಮಾಡಿದ್ರಿ ಅಂತ. ಅದ್ರ ಜೊತೆಗೆ ಮತ್ತೆ ಅದೇ ರೀತಿಯ ಬೇರೆ ಬೇರೆ ಯಾವ್ದಾದ್ರು ಪ್ರಮುಖ ಯೋಜನೆಗಳ ಬಗ್ಗೆ ಹೇಳೋದಾದ್ರೆ ಸರ್? ಸರಿ. ಸೊ ಇದು ನಾನೇನ್ ಹೇಳಿದೆ, ಈ ತುಂಗಭದ್ರಾ ನದಿಯ ಮಾಲಿನ್ಯದ ನಿಮಿತ್ತವಾಗಿ ಶುರು ಮಾಡಿದ ಹೋರಾಟ ಇದು ವ್ಯಾಪಕ ಕರ್ನಾಟಕದ ಕಾಡಿನ ರಕ್ಷಣೆಗಾಗಿ ಹೋರಾಟವಾಗಿ ವ್ಯಾಪಕವಾಗಿ ಬೆಳೀತು. ಅದನ್ನ ನಾವು ಯಶಸ್ವಿ ಕಂಡ್ವಿ. ಈ ಹೋರಾಟ ನಡೀತಾ ಇರುವಾಗ, ಸೊ ಇದು ವ್ಯಾಪಕವಾಗಿ ಕಾಡು ರಕ್ಷಣೆಯ ಹೋರಾಟವಾಗಿ ಬೆಳೆದ್ರು ಕೂಡ ಜನ ನಮ್ಗೆ ಏನ್ ಕೆಡೋದಕ್ಕೆ ಶುರು ಮಾಡಿದ್ರು ಅಂದ್ರೆ, ನೀವು ಇದು ಬೇಡ ಅಂತ ಹೇಳ್ತಾ ಇರ್ತೀರಿ, ನಿಮಗ್ ಬೇಕೇನು ಅಂತ. ಇದು ಬಹಳ ಮಹತ್ವದ ಪ್ರಶ್ನೆ ಇದೆ. ಅದಕ್ಕೆ ನಾವು ಏನ್ ಹೇಳಿದ್ವಿ ಅಂತಂದ್ರೆ, ವ್ಯಾಪಕವಾಗಿ ನಮ್ಗೆ ಏನ್ ಬೇಕು ಅಂತಂದ್ರೆ, ಗ್ರಾಮೀಣ ಅಭಿವೃದ್ಧಿ ಹೇಗಿರಬೇಕು ಅನ್ನೋದನ್ನ ಗ್ರಾಮೀಣ ಜನರು ನಿರ್ಧರಿಸುವಂತೆ ಆಗಬೇಕು.
ಅಮೆರಿಕಾದವ್ರು ಹೇಳ್ತಾರೆ ಆ ತರ ಅಭಿವೃದ್ಧಿ ಆಗಬಾರದು, ದಿಲ್ಲಿಯಲ್ಲಿದ್ದವ್ರು ಹೇಳಿದ್ದನ್ನು ಆಗಬಾರದು, ಗ್ರಾಮೀಣ ಜನರು ಆಗಬೇಕು. ಅದ್ರ ಬಗ್ಗೆ ಆ ರೀತಿ ಆಗ್ಬೇಕಿದ್ರೆ ಗ್ರಾಮೀಣ ಜನರು ಇದು ನಮ್ಮ ಕರ್ತವ್ಯ ಅನ್ನೋದು ಅರಿವಾಗಬೇಕಲ್ಲ. ಸೊ ಆ ನಿಟ್ಟಿನಲ್ಲಿ ಆಗಬೇಕು. ಈಗ ನಾವು ಬೇರೆ ವಿಚಾರ ಬಿಟ್ಬಿಡೋಣ, ಶಿಕ್ಷಣ, ಆರೋಗ್ಯ ಅದೆಲ್ಲ, ಕಾಡಿನ ಬಗ್ಗೆನೇ ಆಲೋಚನೆ ಮಾಡಿ ನಾವು ಏನ್ ಮಾಡಿದ್ವಿ ಅಂತಂದ್ರೆ, ಹಾಗಿದ್ರೆ ಸರ್ಕಾರ ಇವತ್ತು ಕಾಡು ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಹೊರಟು ಏನಾಗಿದೆ ನೋಡಿದ್ವಿ ನಾವು. ಬ್ರಿಟಿಷರ ಕಾಲದಿಂದನೂ ಇದು, ಆವಾಗ ಬ್ರಿಟಿಷರು ಇಂಗ್ಲೆಂಡ್ ಅಭಿವೃದ್ಧಿಗಾಗಿ ಕಾಡನ್ನ ಬೆಳೆಸಿದ್ರು. ಸ್ವಾತಂತ್ರ್ಯ ಸಿಕ್ಕ ಮೇಲೆ ಬಂಡವಾಳಶಾಹಿಗಳ ಅಭಿವೃದ್ಧಿಗಾಗಿ ಕಾಡನ್ನು ಬಳಸ್ತಾ ಇದ್ದಾರೆ. ಅದು ಮುಖ್ಯವಾಗಿ ಪರಿಸರದ ಮೇಲೆ ಅವಲಂಬಿಸಿದ ಜನರ ಅಭಿವೃದ್ಧಿಗಾಗಿ ಕಾಡು ಬೆಳೆಸಬೇಕಿದ್ರೆ ಹಾಗಿದ್ರೆ ಯೋಜನೆ ಹೇಗಿರಬೇಕು ನಮಗೆಲ್ಲಿ ಗೊತ್ತಿತ್ತು. ಆ ರೀತಿ ಆಲೋಚನೆ ಮಾಡಿದವ್ರಿಲ್ಲ. ನಾನು ಹೇಳಿದೆ, ಫುಲೆ ಅವ್ರದ್ದು ಕೆಲವೊಂದು ಆಲೋಚನೆಗಳಿದ್ವು, ಗಾಂಧಿಯವ್ರದ್ದು ಕೆಲವೊಂದು ಆಲೋಚನೆಗಳಿದ್ವು. ಆದ್ರೆ ಇವತ್ತು ಕಾಲ ಬಹಳ ಮುಂದೆ ಹೋಗ್ಬಿಟ್ಟಿದೆ. ಆ ಇತಿಹಾಸದ ಚಕ್ರವನ್ನ ಹಿಂದಕ್ಕೆ ತಗೊಂಡು ಹೋಗೋದು ಸಾಧ್ಯ ಇಲ್ಲ, ಮುಂದಕ್ಕೆ ತಗೊಂಡು ಹೋಗೋದು. ಸೊ ಹಾಗಿದ್ರೆ ಇವತ್ತು ಕಾಡು ಎಷ್ಟಿದೆ, ಅದನ್ನ ಬೆಳೆಸಬೇಕಿದ್ರೆ ಏನ್ ಮಾಡಬೇಕು, ಆ ಕಾಡಿನಲ್ಲಿ ಎಂಥ ಗಿಡಗಳಿರಬೇಕು, ಆ ಕಾಡಿನ ವ್ಯವಸ್ಥೆ ಯಾವ ತರ ಇರಬೇಕು, ಸೊ ಅನ್ನೋದಕ್ಕೆ ನಾವು ಪ್ರಯತ್ನ ಮಾಡಿ ಹಲವಾರು ಶಿಬಿರಗಳನ್ನ ಮಾಡಿ, ಅದರಲ್ಲಿ ನಾನು ಈಗಾಗಲೇ 2 ಹೆಸರು ಹೇಳಿದಲ್ಲ, ಯಲ್ಲಪ್ಪ ರೆಡ್ಡಿ ಮತ್ತು ನಮ್ಮ ಮಾಧವ ಗಾಡ್ಗೆ, ಅದ್ರ ಜೊತೆಗೆ ಇನ್ನೂ ಹಲವಾರು ವಿಜ್ಞಾನಿಗಳು, ಕಾರ್ಯಕರ್ತರು, ಸರ್ಕಾರೇತರ ಸಂಸ್ಥೆಯವರು, ಆಮೇಲೆ ನಮ್ಮ ಕೃಷಿಕರು, ಗಿರಿಜನರು, ಆಮೇಲೆ ಕುರಿಗಾಹಿಗಳು, ಇವ್ರನ್ನೆಲ್ಲರನ್ನೂ ಸೇರಿಸಿ ಹಲವಾರು ಕಡೆಗೆ ಶಿಬಿರ ಮಾಡಿ, ಅದರ ಸಾರಾಂಶ ಏನು ಅಂತಂದ್ರೆ JFPM, ಜಾಯಿಂಟ್ ಫಾರೆಸ್ಟ್ ಪ್ಲಾನಿಂಗ್ ಅಂಡ್ ಮ್ಯಾನೇಜ್ಮೆಂಟ್, ಜಂಟಿ ಅರಣ್ಯ ನಿರ್ವಹಣೆ ಯೋಜನೆ ಅಂತ ಒಂದು ಯೋಜನೆ ರೂಪಿಸಿದೆ. ಅದರ ಅಡಿಯಲ್ಲಿ ಮುಖ್ಯ ತತ್ವ ಸಂಕ್ಷಿಪ್ತವಾಗಿ ಹೇಳಬೇಕಿದ್ರೆ, ಗ್ರಾಮ ಅರಣ್ಯ ಸಮಿತಿಗಳ ರಚನೆ ಮಾಡಿ ಆಯಾ ಊರಿನ ಕಾಡಿನ ಜವಾಬ್ದಾರಿ ಇದು ಯಾರದು ಅಂತಂದ್ರೆ ಗ್ರಾಮ ಅರಣ್ಯ ಸಮಿತಿದು. ಗ್ರಾಮಸ್ಥರು ಆರಿಸ್ತಾರೆ ಅದನ್ನ. ಅದು ಎಂಥವ್ರನ್ನ ಆರಿಸ್ತಾರೆ, ಊರುಗೌಡ್ರನ್ನಲ್ಲ, ಕಾಡಿನ ಮೇಲೆ ಅವಲಂಬಿಸಿರುವ ರೈತರು, ಮಹಿಳೆಯರು, ಕುರಿಗಾರರು, ಕಾಡಿನಿಂದ ಹಣ್ಣು ಹಂಪಲು ತಗೊಂಡು ಬರೋರು, ಗಿರಿಜನರು, ಅವ್ರ ಕಮಿಟಿ ಇರಬೇಕು. ಯಾಕಂದ್ರೆ ಆ ಕಾಡು ಇದ್ರೆ ಅವ್ರು ಇರ್ತಾರೆ. ಸೊ ಹೀಗಾಗಿ ಕಾಡಿನ ಬಗ್ಗೆ ಪ್ರೀತಿ ಇದೆ ಅವರಿಗೆ. ಸೊ ಅವ್ರದ್ದೊಂದು ಸಮಿತಿ, ಅವರು ಯೋಜನೆ ಹಾಕ್ತಾರೆ, ನಮ್ಮ ಕಾಡಿನಲ್ಲಿ ಏನಿರಬೇಕು, ಅದನ್ನ ಹೇಗೆ ಮಾಡಬೇಕು, ಅದರ ಹಂಚಿಕೆ ಆಗಬೇಕು. ಅದರ ಹಂಚಿಕೆ ಹೇಗೆ ಅಂದ್ರೆ 150ರಷ್ಟು ಉತ್ಪನ್ನ ಬರೋದು ಆ ಹಳ್ಳಿಯಲ್ಲಿ ಇದೆ, ಹಳ್ಳಿಗರಿಗೆ. ಉಳಿದ 50 ಅರಣ್ಯ ಇಲಾಖೆಯವರು ಬೇರೆ ಕೆಲಸಕ್ಕಾಗಿ ಬಳಸಬಹುದು. ಗಿಡ ಕಡಿಯುವ ಅಧಿಕಾರ ಯಾರಿಗೂ ಇಲ್ಲ. ಅದರ ಫಲಗಳನ್ನ ನಾವು ಉಪಯೋಗಿಸಬಹುದೇ ವಿನ. ಸೊ ಈ ರೀತಿಯಾಗಿ ಮಾಡಿ, ಸಂತೋಷದ ವಿಚಾರ ಏನು ಅಂತಂದ್ರೆ, ಇವತ್ತು ಕರ್ನಾಟಕದಲ್ಲಿ 300 ಪ್ರದೇಶಗಳಲ್ಲಿ ಇಂಥ ಗ್ರಾಮಾರಣ್ಯ ಸಮಿತಿಗಳು ಯಶಸ್ವಿಯಾಗಿ ಕೆಲಸ ನಿರ್ವಹಿಸಿದ್ದಾರೆ. ಇದರ ಪ್ರಾರಂಭದ ಮಾತು ನಾನು 30 ವರ್ಷಗಳ ಹಿಂದೆ ಹೇಳುವಾಗ, ಇದು ಕುಮಾರನಹಳ್ಳಿ ಅಂತ ಹರಪನಹಳ್ಳಿ ತಾಲೂಕಿನಲ್ಲಿ ಇದೆ, ಅದ್ರದ್ದು ಉದಾಹರಣೆ ಕೊಡ್ತಿದ್ದೆ. ಈಗ 300 ಇದಾವೆ, ಒಂದಲ್ಲ ಎರಡಲ್ಲ, 300 ಕಡೆಗೆ ಈ ತರ ಇದಾವೆ. ಬೆಳಗಾವಿಯಲ್ಲಿ ಹೇಳಬೇಕಿದ್ರೆ ಗೋರಾಮಟ್ಟಿ ಅಂತ ಒಂದು ಊರಿದೆ, ಬೆಳಗಾವಿ ತಾಲೂಕಿನಲ್ಲಿನೆ. ಅಲ್ಲಿ ಇವತ್ತು ಒಬ್ರು ಕೂಡ ನಮ್ಮ ವಲಯಗಳಲ್ಲಿ ಉರುವುಲ್ ಅಂತ ಕಟ್ಟಿಗೆ ಬಳಸೋದಿಲ್ಲ. ಎಲ್ಲರೂ ಗೋಬರ್ ಗ್ಯಾಸ್ ಪ್ಲಾಂಟ್ ಹಾಕಿದ್ದಾರೆ. ಸೋಲಾರ್ ವಾಟರ್ ಪಂಪ್ ನಿಂದ ನೀರು ಬರುತ್ತೆ ಅಲ್ಲಿ. ಆಮೇಲೆ ಅದು ಬಯೋಗ್ಯಾಸ್ ದಿಂದ ಗೊಬ್ಬರನೂ ಜಾಸ್ತಿ ಪಡ್ಕೊಳ್ತಾ ಇದ್ದಾರೆ. 1500 ಕಲ್ಮಿ ಮಾವಿನ ಗಿಡಗಳನ್ನ ಬೆಳೆಸಿದ್ದಾರೆ. ಸೊ ಇದು ಇಲ್ಲೇ ಹೋಗಿ ನೋಡುವಂತಹದ್ದಿದೆ. ಸೊ ಇಂಥದ್ದು ನಾನು ಇಲ್ಲಿದ್ದು ಉದಾಹರಣೆ ಹೇಳಿದೆ. ಇದು ಮೊದಲನೇದು ಅಂದ್ರೆ ಅರಣ್ಯ ಇಲಾಖೆಯವರು ಬೆಂಗಳೂರಿನಿಂದ ಕುಮಾರನಹಳ್ಳಿಗೆ ಬರ್ತಾ ಇದ್ರು, ಹರಪನಹಳ್ಳಿಗೆ. ಏನ್ ಮಾಡಿದೀವಿ ಸರ್, ಮಾಡಿದವ್ರು ನಾವಲ್ಲ, ಅಲ್ಲಿ ನಮ್ಮ ಸ್ನೇಹಿತರೊಬ್ಬರು JN ಸಿಂಹ ಅಂತ ಇದ್ದಾರೆ, ಅವರ ನೇತೃತ್ವದಲ್ಲಿ ಯುವಕರು ಮಾಡಿರೋದು. ಇಲ್ಲಿ ಶಿವಾಜಿ ಕಾಗಣಿಕರ್ ಅಂತ ಅವರು ಕಡೋಲಿ ಅವರು ನೇತೃತ್ವದಲ್ಲಿ ಮಾಡಿರೋದು. ಆದ್ರೆ ನಾವು ನಮ್ಮ ಕೆಲಸ ಕಾರ್ಯಕರ್ತರದ್ದು ಏನಿರುತ್ತಂದ್ರೆ, ಈ ಪ್ರೇರಣೆ ಕೊಟ್ಟು ಮಾರ್ಗ ತೋರಿಸಿ ಸಂಘಟನೆ ಮಾಡೋದಕ್ಕೆ ಕಲ್ಸ್ಕೊಡೋದು. ಉಳಿದದ್ದೆಲ್ಲ ಅವ್ರು ಮಾಡ್ತಾರೆ. ನಮ್ಮ ಕೆಲಸ ಇಷ್ಟೇನೆ ಇರುತ್ತೆ. ವಿನೋಬಾ ಅವರ ಮಾತಿನಲ್ಲಿ ಹೇಳ್ಬೇಕಿದ್ರೆ, ನಮ್ದು ವಿ ಆರ್ ನೇಮ್ ಪ್ಲೇಟ್ಸ್. ಈ ದಾರಿ ಇಲ್ಲಿಗೆ ಹೋಗುತ್ತೆ, ಇದು ನರಕಕ್ಕೆ ಹೋಗುತ್ತೆ, ಇದು ಸ್ವರ್ಗಕ್ಕೆ ಹೋಗುತ್ತೆ, ಅಷ್ಟೇ ದಾರಿ ತೋರಿಸೋರಷ್ಟೇ. ಆ ದಾರಿಯಲ್ಲಿ ಹೋಗೋದು ಅವ್ರು ಮಾಡ್ಬೇಕಲ್ಲ, ಆ ರೀತಿ ಹೋಗ್ತಾರೆ ಜನ ಅಂತ ಅನುಭವಂಥದ್ದು. ಇದು ಎರಡನೇದ್ದು. ಸದ್ಯಕ್ಕೆ ನಾವು ಒಂದು ಮಹತ್ವಾಕಾಂಕ್ಷಿ ಕನಸನ್ನ ನಾವು ಕಾಣ್ತಾ ಇದ್ದೀವಿ. ಸೊ ಅದು ಏನು ಅಂತಂದ್ರೆ, ಮಲಪ್ರಭಾ ಉಳಿಸಿ, ನೀರು ಉಳಿಸಿ, ಕಾಡು ಉಳಿಸಿ ಅಂತ ಇದು ಯೋಜನೆ ಇದೆ, ಈ ಪರಿಕಲ್ಪನೆ ಇದೆ. ಯಾಕೆ ಈ ವಿಚಾರ ಬಂತು ಅನ್ನೋದನ್ನ ಹೇಳ್ತೀನಿ.
ನಾನು ನಿಮಗೆ ಹೇಳಿದೆ, ನಾನು ನನ್ನ ಬಾಲ್ಯ ಎಲ್ಲ ಗುರ್ಲಹೊಸೂರಿನಲ್ಲಿ ನಾನು ಕಳೆದೆ. 1ನೇ ಇತ್ತೆಯಿಂದ 9ನೇ ಕ್ಲಾಸಿನವರೆಗೆ, 7ನೇ ಕ್ಲಾಸಿನವರೆಗೆ ಅಂತೂ ಅಲ್ಲಿನೇ ಹಳ್ಳಿಯಲ್ಲಿನೇ ಪ್ರಾಥಮಿಕ ಶಾಲೆಯಲ್ಲಿ, ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆ. ನಂತರ ಹೈಸ್ಕೂಲ್, SD ಹೈಸ್ಕೂಲ್ನಲ್ಲಿ. ಅದು ಆ ಗುರ್ಲಹೊಸೂರು ಮಲಪ್ರಭಾ ನದಿ ದಂಡೆ ಮೇಲೆ ಇದೆ. ಆ ಊರು ನಂದು ಮಲಪ್ರಭಾ ನದಿ ಮೇಲೆ ಅಣೆಕಟ್ಟು ಕಟ್ಟಿದಾಗ ಮುಳುಗಿದ ಊರು ಅದು ಗುರ್ಲಹೊಸೂರು. ಈ ಗುರ್ಲಹೊಸೂರು ಇಲ್ಲ, ನಾನು ಬಾಲ್ಯ ಕಳೆದ ಗುರ್ಲಹೊಸೂರು ಈಗ ಸೌದತ್ತಿಗೆ ಆ ಜನನ್ನ ಶಿಫ್ಟ್ ಮಾಡಿದ್ದಾರೆ. ಸೊ ಈಗ ಅಣೆಕಟ್ಟು ಏನು ಅನ್ನೋದು ಗೊತ್ತು ನನಗೆ. ನಮ್ಮೂರು ಅದರಲ್ಲಿ ಮುಳುಗಿದೆ, ನಮ್ಮೂರಿನ ಜೊತೆಗೆ 40 ಹಳ್ಳಿಗಳು ಮುಳುಗಿದಾವೆ. ಅವಾಗ ನಾವು ಬೆಳಗಾವಿಗೆ ಬಂದ್ವಿ. ಸೊ ಹೀಗಾಗಿ ಮಲಪ್ರಭಾದ ಬಗ್ಗೆ ಮೊದಲಿಂದನೂ ಪ್ರೀತಿ ಇದೆ. ಸೊ ಆ ಮಲಪ್ರಭಾ ನದಿ ಇವತ್ತು ಸೊರಗ್ತಾ ಇದೆ. ಎಲ್ಲ ಗೊತ್ತು, ಮಲಪ್ರಭಾ ನದಿ ಕೃಷ್ಣಕ್ಕೆ ಹೋಗುತ್ತೆ. ಕೃಷ್ಣ ಇದು ಬಂಗಾಳ ಉಪಸಾಗರ ಸಮುದ್ರಕ್ಕೆ ಮುಟ್ಟೋದೇ ಇಲ್ಲ ಅನ್ನೋದು ಗೊತ್ತಿದೆಯಾ ನಿಮಗೆ? ಅದು ಇಷ್ಟು ಸೊರಗಿದೆ ಅಂದ್ರೆ ಅದು ಮುಟ್ಟೋದೇ ಇಲ್ಲ. ನಮ್ಮ ಈ ರೇಣುಕಾ ಸಾಗರ ಏನು ಅಣೆಕಟ್ಟಿನ ನೀರು ಸಂಗ್ರಹ ಆಗತ್ತೆ, ಅದು 40 ವರ್ಷಗಳ ಅಣೆಕಟ್ಟಿನ ಆಯುಷ್ಯದಲ್ಲಿ ಕೇವಲ 4 ಸಲ ತುಂಬಿದೆ. ಯಾಕೆ ಇದು ಮಲಪ್ರಭಾ ಯಾಕೆ ಸೊರಗಿದೆ? ಇದು 12 ತಿಂಗಳು ಹರಿಯಬೇಕಾಗಿರುವ ನಿರಂತರ ಜಲಪ್ರವಾಹಿ ಆಗಬೇಕಾಗಿರುವ ನದಿ ಯಾಕೆ ಅಪ್ಪ ಅದು ಬಿಸಿಲಲ್ಲಿ ಒಂದು ಗಟಾರ್ ತರ ಹರಿತದೆ? ಎಷ್ಟು ದುಃಖ ಆಗತ್ತೆ ಗೊತ್ತಾ? ಸೊ ಅದು ಯಾಕೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೇನೆ ಜನ ಏನು ಸರ್ಕಾರ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಮಹದಾಯಿ ನದಿ ಅದು ಪಶ್ಚಿಮಕ್ಕೆ ಹರಿದು ಗೋವಾದ ಮೂಲಕ ಅರಬ್ಬಿ ಸಮುದ್ರಕ್ಕೆ ಮುಟ್ಟತ್ತೆ. ಅದನ್ನ ತಿರುಗಿಸಿ ಮಲಪ್ರಭಾ ನದಿಯ ಸೊರಗನ್ನ ಕಡಿಮೆ ಮಾಡೋದಕ್ಕೆ, ಅದೇನು ಸೊರಗಿದೆಯಲ್ಲ ಅದಕ್ಕೆ ಬಲ ತುಂಬೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಈ ನದಿ ಜೋಡಣೆ ಕಾರ್ಯಕ್ರಮಗಳೇನಿದಾವಲ್ಲ, ಇದು ತುಂಬಾ ಅವೈಜ್ಞಾನಿಕ. ಪ್ರಪಂಚದಲ್ಲಿ ಎಲ್ಲ ವೈಜ್ಞಾನಿಕರು ಹೇಳ್ತಾರೆ ನದಿ ಜೋಡಣೆ ಕಾರ್ಯಕ್ರಮ ಇದು ಸರಿ ಅಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಓಕೆ, ಯಾರು ಎಕಾಲಜಿಸ್ಟ್ ಅಂತ ಕರೀತಾರೆ, ಯಾರು ಪರಿಸರ ವಿಜ್ಞಾನಿಗಳಿದ್ದಾರೆ ಅವ್ರು ಹೇಳ್ತಾರೆ ನದಿ ಜೋಡಣೆ ಸರಿದಲ್ಲ ಅಂತ. ಇದನ್ನು ಜೋಡಣೆ ಮಾಡೋದಕ್ಕೆ ಹೊರಟಿದ್ದಾರೆ. ಇದಕ್ಕೆ ಕೆಲವರು ನಮ್ಮ ಮೇಲೆ ಆರೋಪ ಏನ್ ಮಾಡ್ತಾರೆ, ಇಲ್ಲ ಇವ್ರು ಗೋವಾದ ಪರವಾಗಿ ಮಾತಾಡ್ತಾರೆ ಅಂತ. ನಾನಂತಾನೆ ಗೋವಾದ ಹಿತ ಸಂಬಂಧಕ್ಕಾಗಿ ಗೋವಾದವರು ಜನರು ಮತ್ತೆ ಸರ್ಕಾರ ಹೋರಾಟ ಮಾಡ್ತದೆ, ಅವ್ರ ಬಗ್ಗೆ ನಾವ್ಯಾಕೆ ಚಿಂತೆ ಮಾಡಬೇಕು? ನಮಗೆ ಚಿಂತೆ ಆಗಿರೋದು ಮಲಪ್ರಭಾ ಅಂತೂ ನಮ್ಮದೇನಾ, ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕಕ್ಕೆ ನೀರು ಪೂರೈಸ್ತಾ ಇದೆಯಲ್ಲ, ಅದು ಯಾಕೆ ಸೊರಗಿದೆ? ಅದನ್ನ ಮತ್ತೆ 12 ತಿಂಗಳು ಹರಿಯುವಂತೆ ಮಾಡೋದಕ್ಕೆ ಉಪಾಯ ಏನಾದ್ರೂ ಇದೆಯೋ? ಏನ್ ನೀವು ಅಲ್ಲಿ ಹೋಗು ನೀರು ಈ ಕಡೆಗೆ ಸೇರಿಸಿ ಮಾಡೋದಕ್ಕೆ ನೀವು ಶಾರ್ಟ್ ಕಟ್ ತಗೊಳ್ತಾ ಇದ್ದೀರೋ ಅಂತ ಅದಕ್ಕೆ ನಮ್ಮ ಆಲೋಚನೆ ಏನು ಅಂತಂದ್ರೆ, ನೀವು ರೋಗ ಗುಣ ಮಾಡಬೇಕಿದ್ರೆ ರೋಗದ ಮೂಲ ಕಂಡುಹಿಡಿಬೇಕು ತಾನೆ. ಮಲಪ್ರಭಾ ಸೊರಗಲು ಕಾರಣ ಏನು? ಮಲಪ್ರಭಾ ನದಿ 12 ತಿಂಗಳು ಹರಿಯೋದು ನಿಲ್ಲಿಸಿದ್ದು ಏಕೆ ಅಂತ ಅದಕ್ಕೆ ಸರಳವಾದ ಉತ್ತರ ಏನಿದೆ, ಖಾನಾಪುರದ ಕಾಡು ಕಡ್ದಿರೋದ್ರಿಂದ ಮಲಪ್ರಭಾ ಸೊರಗಿದೆ. ಸಾದಾ ಮಾತಿದೆ, ಇವತ್ತು ನೀವು ಈಗ ಮಳೆಗಾಲ ಶುರು ಆಗಿದೆ ನೋಡಿ, ನೀವು ನದಿಯ ಪ್ರವಾಹ ಯಾವಾಗ ಜೋರಾಗಿ ಮಳೆ ಬೀಳುತ್ತಲ್ಲ, ಖಾನಾಪುರದಲ್ಲಿ ನಿಮ್ಗೆ ಗೊತ್ತು, ಖಾನಾಪುರ ಇದು ಉತ್ತರ ಕರ್ನಾಟಕದ ಚೆರಾಪುಂಜಿ. ಸೊ ಅಲ್ಲಿ ಅಷ್ಟು ಮಳೆ ಬೀಳುತ್ತೆ ಅಂತ ನಮ್ಗೆ ಗೊತ್ತು. ಸೊ ಅಷ್ಟು ಮಳೆ ಬೆಳಗಾವಿಯ ಖಾನಾಪುರದಲ್ಲಿ ಬೀಳುತ್ತೆ. ಖಾನಾಪುರದಲ್ಲಿ ನೀವು ಇವತ್ತು ಮಳೆಗಾಲದಲ್ಲಿ ಹೋದ್ರೆ ಮಲಪ್ರಭಾ ಹರಿಯೋದು ನೋಡಿದ್ರೆ ನೀರೆಲ್ಲ ಕೆಂಪು. ಆ ನೀರು ಕೆಂಪು ಯಾಕಿರುತ್ತೆ? ಸಾದಾ ಮಾತಿದೆ, ಮಣ್ಣು ಬರುತ್ತೆ. ಮಣ್ಣು ಯಾಕೆ? ಮಣ್ಣು ಸಡ್ಲಾಗಿದೆ. ಯಾಕಂದ್ರೆ ಗಿಡಗಳು ಕಡ್ದಿರೋದ್ರಿಂದ ಬೇರುಗಳು ಗಟ್ಟಿ ಹಿಡಿತಾ ಇರ್ತಾವಲ್ಲ, ಅದು ಇಲ್ಲದೆ ಇರೋದ್ರಿಂದ ಮಣ್ಣಿನ ಸೌಕಳಿಯಾಗಿ ಅದು ನೀರಿನ ಜೊತೆಗೆ ಹರಿದು ಬಂತು. ಅದೆಲ್ಲ ಎಲ್ಲಿ ಹೋಗುತ್ತೆ? ರೇಣುಕಾ ಸಾಗರದಲ್ಲಿ ಸ್ವಾಮಿ ಹೂಳು ತುಂಬ್ತಾ ಇದೆ. ಸೊ ಹೀಗಾಗಿ ನಮ್ಮ ಅರಣ್ಯ ಮಂತ್ರಿಗಳೇ ಹೇಳಿದ್ದಾರೆ ಏನು ಅಂತಂದ್ರೆ, ರೇಣುಕಾ ಸಾಗರದಲ್ಲಿ ನೀರಿಗಿಂತ ಮಣ್ಣೆ ಜಾಸ್ತಿ ಅಂತ. ಅವ್ರು 40% ಅಂತ ಹೇಳಿದ್ದಾರೆ. ಸೊ ಅದು ನೀರು, ಅಣೆಕಟ್ಟಿನ ನೀರು ರೇಣುಕಾ ಸಾಗರ ತುಂಬಿದ ಹಾಗೆ ಕಂಡ್ರೂ ಕೂಡ ನೀರು ಕಡಿಮೆ, ಮಣ್ಣೆ ಜಾಸ್ತಿ. ಅದನ್ನು ತೆಗೆಯುವಂತ ಆಲೋಚನೆ ನಮ್ದಾಗ್ಬೇಕಲ್ಲ ಒಂದು. ಆಮೇಲೆ ತುಂಬಿ ಹರಿಯುವಂತೆ ಆಗ್ಬೇಕಿದ್ರೆ ಅಲ್ಲಿ ರಕ್ಷಣೆ ಆಗ್ಬೇಕು, ಆ ಕಾಡು ಗಟ್ಟಿಯಾಗಿರ್ಬೇಕು. ಮತ್ತೆ ಇದನ್ನ ದಿಲೀಪ್ ಕಾಮತ್ ನಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಹೇಳ್ತಾ ಇಲ್ಲ, ಮಾಧವ್ ಗಾಡ್ಗಿಗಳು ವಿಜ್ಞಾನಿ ಹೇಳಿದ್ದಾರೆ. ಮಾಧವ್ ಗಾಡ್ಗಿಗಳವರು ತುಂಬಾ ಖಾರವಾಗಿ ಹೇಳಿದ್ರು ಅಂತ ಅದನ್ನ ಬಿಟ್ಟು ಕಸ್ತೂರಿ ರಂಗನ್ ವರದಿ ಅವರು ಅದನ್ನೇ ಹೇಳಿದ್ದಾರೆ. ಈ ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ಯಾವುದೇ ತರ ಪರಿಸರ ಹಾಳು ಮಾಡುವ ಏನೂ ಆಗಬಾರದು ಅನ್ನುವಂಥದ್ದು ವಿಚಾರ. ಇತ್ತೀಚೆಗೆ 2 ವರ್ಷದ ಹಿಂದೆ 23ರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ವಿಜ್ಞಾನಿಗಳು, ಭಾರತೀಯ ವಿಜ್ಞಾನ ಸಂಸ್ಥೆ ಬೆಂಗಳೂರಲ್ಲಿದೆ, ಅಪ್ಪಟ ಸಂಸ್ಥೆ ಅದು ವಿಜ್ಞಾನದ ಬಗ್ಗೆ, ಅವರು ಕರ್ನಾಟಕ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ, ಸ್ವಾಮಿ ದಯವಿಟ್ಟು ಈ ಪಶ್ಚಿಮ ಘಟ್ಟ ಉಳಿಸಿ ಅಂತ.
ಸೊ ಅದಕ್ಕೆ ಪಶ್ಚಿಮ ಘಟ್ಟ ಉಳಿಸದೇ ಹೋದ್ರೆ ನಮ್ಮ ಎಲ್ಲ ನದಿಗಳು ಹುಟ್ಟೋದು, ದಕ್ಷಿಣ ಭಾರತದ ಎಲ್ಲ ನದಿಗಳು, ಉತ್ತರ ಭಾರತದ ಹೇಗೆ ಎಲ್ಲ ನದಿಗಳು ಹಿಮಾಲಯದಲ್ಲಿ ಹುಟ್ಟುತ್ತವೋ, ದಕ್ಷಿಣ ಭಾರತದ ಎಲ್ಲ ನದಿಗಳು ಹುಟ್ಟೋದು ಸಹ್ಯಾದ್ರಿಯಲ್ಲಿ. ಸಹ್ಯಾದ್ರಿ ಹಾಳಾದ್ರೆ ನದಿಗಳು ಸೊರಗೋದೆ. ಸೊ ಇದು ಸಾದಾ ಮಾತು ಇದೆ, ನಾವು ಕಲ್ತದ್ದು ಇದನ್ನ ಪ್ರಾಥಮಿಕ ಶಾಲೆಯಲ್ಲಿ. ಆದ್ರೆ ಅಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ಏನು ಕಾಡು ಹಾಳು ಮಾಡೋ ಕೆಲಸ ನಡೀತಾ ಇದೆ. ಇದರಿಂದ ಭವಿಷ್ಯದಲ್ಲಿ ನಾವು ಹಾಳು ಮಾಡ್ತೀವಿ ಅಂತ. ಇದು ಇವತ್ತಲ್ಲ, ನಾವು ಪಶ್ಚಿಮ ಘಟ್ಟ ಉಳಿಸಿ ಅಂತ ಒಂದು ಪಾದಯಾತ್ರೆ ಮಾಡಿದ್ವಿ, 40 ವರ್ಷ ಆಯ್ತು ಅದಕ್ಕೆ. ಓಕೆ, ಸೊ ಅದು ಶಿವರಾಮ್ ಕಾರಂತರು ಅದರ ಉದ್ಘಾಟನೆ ಮಾಡಿದ್ರು ಕರ್ನಾಟಕದಲ್ಲಿ. ಬೇರೆ ಬೇರೆ ವಿಜ್ಞಾನಿಗಳು, ಕೈಲಾಸ್ ಮಲ್ಹೋತ್ರಾ ಅಂತ ಮಹಾರಾಷ್ಟ್ರದಲ್ಲಿ ಮಾಡಿದ್ರು ಇತ್ಯಾದಿ. ಅದೆಲ್ಲ ಕತೆ ಹಳೇದು. ಇದನ್ನ ಹೇಳ್ತಾನೆ ಬಂದಿದ್ದೀವಿ. ಜನ ನಮ್ಗೇನ್ ಕೇಳ್ತಾರೆ, ಇವತ್ತು ಯಾಕೆ ಇದನ್ನ ಮಾಡ್ತಾ ಇದ್ದೀರಿ? ಅಲ್ಲ ಸ್ವಾಮಿ, ನಾವು ಇವತ್ತು ಮಾಡ್ತಾ ಇಲ್ಲ, 40 ವರ್ಷದಿಂದ ಮಾಡ್ತಾ ಇದ್ದೀವಿ. ಈಗ ನಮಗೆ ಒಂದು ಬಲ ಬಂದಿದೆ. ಯಾಕೆ ಬಲ ಬಂದಿದೆ ಗೊತ್ತಾ? ಸ್ಥಳೀಯ ರೈತರು ಇವತ್ತು ಜಾಗೃತರಿದ್ದಾರೆ. ಅವರು ಇವತ್ತು ಹಸಿರು ಟವೆಲ್ ಹಾಕೊಂಡು ನಮ್ ಜೊತೆಗೆ ಬಂದು ಸೇರ್ತಾ ಇದ್ದಾರೆ. ಅವ್ರಿಗೆ ಗೊತ್ತು, ಖಾನಾಪುರದಲ್ಲಿ ಮಹದಾಯಿ ನದಿ ತಿರುವು ಯೋಜನೆ ಮಲಪ್ರಭಾಕ್ಕೆ ಜೋಡಿಸ್ತಾ ಇದ್ದಾರೆ. ಇದು ನಮಗೆ ಒಂದು ಹನಿ ನೀರು ಸಿಕ್ಕೋದಿಲ್ಲ. ಘಟಪ್ರಭಾ, ಮಲಪ್ರಭಾ ನದಿ, ರೇಣುಕಾ ಸಾಗರ, ಇದು ಧಾರವಾಡ ಹುಬ್ಬಳ್ಳಿಗೆ ಕುಡಿಯುವ ನೀರು ಕೊಡ್ತಾ ಇದೆ ಅನ್ನೋದು ಎಲ್ರಿಗೂ ಗೊತ್ತು. ಈಗ ನಿಮಗೆ ನಾನು ಕೇಳ ಬಯಸ್ತಾ ಇದ್ದೀನಿ, ಘಟಪ್ರಭಾ ನದಿ ಅಲ್ಲಿ ಹತ್ತಿರದಲ್ಲಿ ನಿಮ್ ಕೇಂದ್ರ ಇದೆ. ಘಟಪ್ರಭಾ ನದಿ ನೀರನ್ನ ಪೈಪ್ಲೈನ್ ಹಾಕಿ ಧಾರವಾಡದ ಕೈಗಾರಿಕೆಗಳಿಗೆ ತಗೊಂಡು ಹೊಂಟಿದಾರಲ್ಲ ಸ್ವಾಮಿ. ಹುಕ್ಕೇರಿ ರೈತರು ಈಗ ನಮ್ಮ ಜೊತೆಗೆ ಸೇರಿದ್ದಾರೆ. ಏನ್ ಸರ್, ಅದಕ್ಕೆ ನಮ್ಮ ನೀರು ನಮ್ಮ ಹಕ್ಕು ಅಂತ ಅವ್ರು ಎಚ್ಚೆತ್ಕೊಂಡಿದ್ದಾರೆ. ರೈತರು ಈವರೆಗೆ ನಮ್ಮ ಜೊತೆಗೆ ಇರಲಿಲ್ಲ. ನಾವು ಕೆಲವರು ಈ ಪರಿಸರದ ಬಗ್ಗೆ ತಿಳ್ಕೊಂಡವರು ಈ ಬಗ್ಗೆ ಮಾತಾಡ್ತಾ ಇದ್ವಿ. ಆದ್ರೆ ಹೇಗೆ ತುಂಗಭದ್ರಾ ಉಳಿಸಿಕೆ ತುಂಗಭದ್ರಾ ಪರಿಸರ ಸಮಿತಿಯ ರೈತರು, ಮೀನುಗಾರರು, ಕುರಿಗಾಹಿಗಳು ಇದರಲ್ಲಿ ಭಾಗವಹಿಸಿದ್ರು, ಇವತ್ತು ನಮಗೆ ಆ ಒಂದು ವಿಶ್ವಾಸ ಮೂಡಿ ಬಂದಿದೆ. ಕೊನೆಗೂ 30 ವರ್ಷದ ನಂತರ ಆದರೂ ಆಯ್ತು, ರೈತರು ನಮ್ಮ ಜೊತೆಗೆ ಬರ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ, ಯುವಕರು ಬರ್ತಾ ಇದ್ದಾರೆ. ಇದು ಸಂತೋಷಕಾರಕ. ಸೊ ಅದಕ್ಕೆ ಆದ್ರೆ ಕಷ್ಟದ್ದಿದೆ. ಯಾಕಂದ್ರೆ ಏನಾಗಿದೆ ಗೊತ್ತಾ, ಇಲ್ಲಿವರೆಗೆ ಬೇರೆ ಬೇರೆ ರಾಜಕೀಯ ಪಕ್ಷದವರು ತಲೆ ಕೆಡಿಸ್ಬಿಟ್ಟಿದ್ದಾರೆ ಜನರದ್ದು. ಓಕೆ, ಮತ್ತೆ ಏನು ಅವರು ಐಡಿಯಾ ಏನ್ ಮಾಡಿದಾರಪ್ಪ ಅಂದ್ರೆ, ಒಂದು ಕುತಂತ್ರ ಏನ್ ಮಾಡಿದಾರೆ ಅಂದ್ರೆ, ಕುಡಿಯುವ ನೀರು ಅಂತ ಹೇಳಿ ಈ ತಿರುವು ಯೋಜನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಅದಕ್ಕೆ ಬೇರೆ ಅನುಮತಿ ಬೇಕಿಲ್ಲ ಅಂತ. ಆದ್ರೆ ನಾವೇನ್ ತೋರಿಸ್ತಾ ಇದ್ದೀವಿ, ನಮ್ಮ ಪ್ರಯತ್ನ ಏನಿದೆ? ನಮ್ಮ ಪ್ರಯತ್ನ ಇದೆ ಅಂತಂದ್ರೆ ಸತ್ಯವನ್ನ ಹೊರಗೆ ತರ್ತಾ ಇದ್ದೀವಿ ಅಷ್ಟೇನೆ. ಸತ್ಯ ಏನಿದೆ? ಈಗಾಗ್ಲೇನೆ ಬೆಳಗಾವಿಯಲ್ಲಿ ಮಲಪ್ರಭಾ ನದಿಯ ಅಣೆಕಟ್ಟಿನ ಮೇಲೆ 9 ಸಕ್ಕರೆ ಕಾರ್ಖಾನೆಗಳು ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ಸಕ್ಕರೆ ಕಾರ್ಖಾನೆಗೆ ಆಗ್ಲೇ ಅನುಮತಿ ಸಿಕ್ಕಿದೆ. ಈ ಹೆಚ್ಚಿನ 9 ಸಕ್ಕರೆ ಕಾರ್ಖಾನೆಗಳು ಅನುಮತಿ ಕೇಳಿದ್ದಾರೆ. ಕುಡಿಯುವ ನೀರಿನ ಕೊರತೆ ಇರುವಾಗ 9 ಸಕ್ಕರೆ ಕಾರ್ಖಾನೆಗಳು ಹೇಗೆ ಬರ್ತಾ ಇದ್ದಾವೆ ಸ್ವಾಮಿ? ಮತ್ತೆ ಈ ನೀರು ಇಲ್ಲಿ ಮತ್ತೆ ಇನ್ನೊಂದು ಸರ್ಕಾರದ ವರದಿನೇ ಇದೆ, 2041ರವರೆಗೆ ರೇಣುಕಾ ಸಾಗರದಿಂದ ಹುಬ್ಬಳ್ಳಿ ಧಾರವಾಡಕ್ಕೆ ಕುಡಿಯುವ ನೀರಿನ ಕೊರತೆ ಇಲ್ಲ. ಹೀಗಿರುವಾಗ ಯಾಕೆ ನೀವು? ಅದಕ್ಕೆ ಈ ಸತ್ಯವನ್ನ ಹೊರಗೆ ತಂದು ದಯವಿಟ್ಟು ಭವಿಷ್ಯದ ಮೊಮ್ಮಕ್ಕಳ ನೀರಿನ ಹಕ್ಕನ್ನ ಕಾಪಾಡುವ ಸಲುವಾಗಿ ಖಾನಾಪುರದ ಕಾಡು ಉಳಿಸಿ ಈ ಆಂದೋಲನ ಮೊನ್ನೆ 3 ಜೂನಕ್ಕೆ ನಾವೊಂದು ಆಂದೋಲನ ಮಾಡಿದ್ವಿ. ಅದರಲ್ಲಿ ಒಂದು 36 ಸಂಘ ಸಂಸ್ಥೆಗಳು ಅದರಲ್ಲಿ ಒಂದಾಗಿ ಹೋರಾಟ ನಾವು ಮಾಡಿದ್ವಿ. ಸೊ ಅದಕ್ಕೆ ಈ ರೀತಿ ತಡವಾಗಿ ಆದ್ರೂ ಕೂಡ ಜನ ಎಚ್ಚೆಕೊಳ್ತಾರೆ. ಜನ ಎಚ್ಚೆತ್ತು ಸಂಘಟಿತ ಹೋರಾಟ ಮಾಡಿದಾಗ ಸರ್ಕಾರಕ್ಕೆ ಅದು ಮಾನ್ಯತೆ ಕೊಡಬೇಕಾಗತ್ತೆ. ಯಾವ ರೀತಿ ನಾನು ಹೇಳಿದ್ನಲ್ಲ, ರಾಮಕೃಷ್ಣ ಹೆಗಡೆ ಅವರು ಕೊಟ್ಟಂತ 75,000 ಎಕರೆ ಜಮೀನನ್ನ ಬಂಗಾರಪ್ಪನವರು 8 ವರ್ಷದ ಹೋರಾಟ ನಂತರ ತಿರುಗಿ ತಗೊಳ್ಬೇಕಾಯ್ತು, ಜನರಿಗೆ ಕೊಡಬೇಕಾಯ್ತು. ಸೊ ಆ ತರ ದೇರ್ ಹೇಲಿಕಿನ ಅಂಧೇರ್ ನಹಿ ಹೇ ಅಂತಾರಲ್ಲ, ಸೊ ಆ ರೀತಿ ತಡವಾಗಿ ಆಗ್ಬಹುದು. ಬಟ್ ನಮಗೊಂದು ಭರವಸೆ ಇದೆ, ಏನಪ್ಪಾ ಅಂದ್ರೆ ಜನ ಎಚ್ಚೆತ್ಕೊಂಡು ಒತ್ತಡ ತಂದ್ರೆ ನಾವು ಹೋರಾಟ ಯಶಸ್ವಿ ಆಗ್ತೀವಿ. ಇದೇನು ನಮ್ಮ ವ್ಯಕ್ತಿಗತ ಹಿತಕ್ಕಾಗಿರುವ ಹೋರಾಟ ಅಲ್ಲ, ಇದು ಕರ್ನಾಟಕದ ಹಿತಕ್ಕಾಗಿ ಮತ್ತೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಹಿತಕ್ಕಾಗಿ ಇರುವಂತಹ ಹೋರಾಟ ಇದು ಇರೋದ್ರಿಂದ ಇದು ಯಶಸ್ವಿ ಆಗತ್ತೆ ಅನ್ನೋದು. ಕೊನೆಯದಾಗಿ ಇನ್ನೊಂದು ಮಾತು ಹೇಳಬೇಕು, ವಿಜ್ಞಾನಿಗಳು ನಮ್ಗೆ ಇನ್ನೊಂದು ಎಚ್ಚರಿಕೆ ಗಂಟೆಯನ್ನ ಬಾರಿಸಿದ್ದಾರೆ. ಅದೇನು ಅಂದ್ರೆ ಉತ್ತರ ಕರ್ನಾಟಕ, ಮತ್ತೆ ನಾನು ವಿಜ್ಞಾನಿಗಳು ಹೇಳಿದ್ದನ್ನು ನಾನಷ್ಟೇ ತಿಳ್ಕೊಂಡಿಲ್ಲ, ನಮ್ಮ ಕರ್ನಾಟಕದ ಮಾನ್ಯ ಕೃಷಿ ಮಂತ್ರಿಗಳು ಬೈರೇಗೌಡರು ಮೊನ್ನೆ ಒಪ್ಕೊಂಡಿದ್ದಾರೆ. ಏನು ಅಂತಂದ್ರೆ ರಾಜಸ್ಥಾನದ ನಂತರ ಹೆಚ್ಚಿನ ಪ್ರಮಾಣದಲ್ಲಿ ಮರುಭೂಮೀಕರಣ ಎಲ್ಲಿ ಆಗ್ತಾ ಇದೆ ಅಂತಂದ್ರೆ ಅದು ಉತ್ತರ ಕರ್ನಾಟಕದಲ್ಲಿ.
ಇದು ನಮ್ಮ ಕೃಷಿ ಮಂತ್ರಿಗಳು ಹೇಳಿದ್ದಾರೆ. ಸೊ ಇದನ್ನ ತಡಿಬೇಕಿದ್ರೆ ಏನ್ ಮಾಡಬೇಕು ಅನ್ನೋದನ್ನ ಎಲ್ಲರೂ ಸೇರಿ ಆಲೋಚನೆ ಮಾಡಬೇಕು. ಏನು ಅದೇ ಪ್ರಕ್ರಿಯೆಯನ್ನ ವೇಗದಿಂದ ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವ ಪ್ರಶ್ನೆಗೆ ನಾವು ಜನರು ಮತ್ತೆ ವಿಶೇಷವಾಗಿ ಯಾರು ಓದ್ಕೊಂಡಿದ್ದಾರೆ, ತಿಳಿದುಕೊಂಡಿದ್ದಾರೆ, ಮತ್ತೆ ಕೃಷಿಕರು, ವಿಜ್ಞಾನಿಗಳು, ಶಿಕ್ಷಿತರು ಈ ಬಗ್ಗೆ ಆಲೋಚನೆ ಮಾಡಿ ಸೂಕ್ತ ಕ್ರಮಗಳನ್ನು ಕೈಗೊಂಡ್ರೆ ನಾವು ಪರಿಸರ ದಿನಾಚರಣೆ ಆಚರಣೆ ಮಾಡಿದ್ವಿ ಅಂತ ಆಗುತ್ತೆ. ಅದಕ್ಕೆ ನಾನು ಮೊದಲು ಹೇಳಿದ ಹಾಗೆ ಪರಿಸರ ದಿನಾಚರಣೆ ಆಚರಣೆ ಮಾಡೋದಂದ್ರೆ 2 ಗಿಡ ನೆಡೋದಲ್ಲ. ಯಾಕಂದ್ರೆ ಅನೇಕರು ಗಿಡ ನೆಡ್ತಾ ಹೋಗ್ತಾರೆ, ಮುಂದಿನ ವರ್ಷ ಏನು ಅಂದ್ರೆ ಅದೇ ಸ್ಥಳದಲ್ಲಿ ಮತ್ತೆ ಗಿಡ. ಇದು ಅನ್ಯಾಯ, ಇಂಥದ್ದು ಆಗಬಾರ್ದು ಅನ್ನುವ ತಿಳುವಳಿಕೆ ನಮ್ಮಲ್ಲಿ ಮೂಡಿ ಬಂದ್ರೆ ನಮಗೆ ಭವಿಷ್ಯ ಇದೆ, ಇಲ್ಲ ಅಂತಂದ್ರೆ ನಮಗೆ ಭವಿಷ್ಯ ಇದೆ. ಖಂಡಿತ ಸರ್, ನೀವು ಹೇಳಿದಂಗೆ ಫೋಟೋ ಸಲುವಾಗಿ ಅಲ್ಲದೆ ಫ್ಯೂಚರ್ ಸಲುವಾಗಿ ನಾವು ಅದನ್ನ ಗಿಡಗಳನ್ನ ನೆಡಬೇಕು. ಮತ್ತು ಅದ್ರ ಜೊತೆಗೆ ಈಗಾಗಲೇ ನೀವು ಗಾಂಧಿಯವರ ಕೋಟ್ ಅನ್ನು ಸಹ ಹೇಳಿದ್ರಿ, ನಾವು ಆಸೆಗಳನ್ನ ಪೂರೈಸಬಹುದು ಆದ್ರೆ ದುರಾಸೆಗಳನ್ನ ಪೂರೈಸೋಕ್ಕಾಗಲ್ಲ ಅಂತ. ಈಗ ಇಷ್ಟು ಸುದೀರ್ಘವಾದ ನಿಮ್ಮ ಮಾತನ್ನ ಕೇಳಿದಾಗ ನನಗನ್ಸಿದ್ದು ದುರಾಸೆನೆ ಹೆಚ್ಚು ಕಾಣ್ತಾ ಇದೆ ನಮ್ಮ ಒಂದು ರಾಜಕಾರಣದಲ್ಲಿ ಅಂತಾನೆ ಹೇಳ್ಬೋದು ಅಥವಾ ಸಮಾಜದಲ್ಲಿ ಅಂತ ಹೇಳ್ಬೋದು. ಸೊ ಈಗ ನನ್ನ ನೆಕ್ಸ್ಟ್ ಕ್ವಶನ್ ಅದೇ ಇತ್ತು ಸರ್. ಈಗ ನೀವು ಯುವ ಜನತೆ ಆಗಿರಬಹುದು, ರೈತರು, ನಿಮಗೆ ಜನರು ಹೇಗೆ ಬೆಂಬಲಿಸ್ತಿದ್ದಾರೆ ಅನ್ನೋದು ನೀವು ಮುಂಚೆ ಹೇಳಿದ್ರಿ. ಮುಂಚೆ ಕಷ್ಟ ಇತ್ತು, ಆದ್ರೆ ಈಗಿನ ಜನರು ಎಚ್ಚೆತ್ಕೊಳ್ತಾ ಇದ್ದಾರೆ ಅದ್ರ ಬಗ್ಗೆ. ಮೊನ್ನೆ ಘಟಪ್ರಭಾದ ಅದೇನಾಯ್ತು ಇಶ್ಯೂ, ಅದರಿಂದ ಬಹಳ ದಿನ ಆಗ್ಲಿಲ್ಲ, ಅದೇ ಇಮಿಡಿಯೇಟ್ ಆಗಿ ಎಲ್ಲರೂ ವಿರೋಧ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆದ್ರೆ ನೀವು ಮೊದಲು ಹೇಳಿದಂಗೆ ಅವಾಗ ನೀವು ಅವೇರ್ ಮಾಡ್ಬೇಕಾಗಿತ್ತು, ಜನರಿಗೆ ಜಾಗೃತಿಯನ್ನ ಈ ರೀತಿ ಆಗತ್ತೆ ಮುಂದೆ ನಿಮಗೆ ಅಂತ ಹೇಳ್ಬೇಕಾಗಿತ್ತು. ಆದ್ರೆ ಈಗಿನ ಜನರು ಎಚ್ಚೆತ್ಕೊಂಡಿದ್ದಾರೆ ಅಂತ ಕೇಳಿ ಇನ್ನೂ ಖುಷಿ ಆಯ್ತು ಸರ್. ಈಗ ಮುಂದೆ ತಾವು ಈ ಒಂದು ಸಮಸ್ಯೆಗಳನ್ನ ಹೇಳಿದ್ರಿ, ಇದ್ರ ಜೊತೆಗೆ ಸವಾಲೊಡ್ಡುವಂತ ಸಮಸ್ಯೆಗಳು ನಿಮಗೇನಾದ್ರೂ ಎದುರಾಗಿದೆ ಈ ಒಂದು ಪಯಣದಲ್ಲಿ ಅಂತ ಕೇಳಬೇಕು ಸರ್. ಹೌದು, ಏನಿದೆ, ನಾನು ಆಗ್ಲೇ ಹೇಳಿದೆ, ನಾವು ಪ್ರಜಾಪ್ರಭುತ್ವ ಅಂತ ಅಂತೀವಿ, ಆದ್ರೆ ಇವತ್ತು ಕೈಗಾರಿಕಾ ಲಾಬಿ, ಅದರಲ್ಲಿ ಸಕ್ಕರೆ ಲಾಬಿ ಇದೆ, ಸರಾಯಿ ಲಾಬಿ ಇದೆ. ಸೊ ಇವರೆಲ್ಲ ಏನಿದಾರಲ್ಲ, ಇವರ ಪ್ರಭಾವ ನಮ್ಮ ಸರ್ಕಾರದ ಮೇಲೆ ಜಾಸ್ತಿ ಇದೆ. ನಮ್ಮ ಚುನಾವಣೆಗಳು ಇವತ್ತು ಹಣಕಾಸು ಇಲ್ದನೆ ಚುನಾವಣೆಗಳಲ್ಲಿ ಗೆಲ್ಲೋದು ಸಾಧ್ಯತೆ ಇಲ್ಲ ಅನ್ನುವಂತಹ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ಮತದಾರರು ಕೂಡ ಭ್ರಷ್ಟ ಆಗಿರುವ ಪ್ರಸಂಗ ಇರುವಾಗ 500 ರೂಪಾಯಿಂದ 2000 ಅದು ಕೆಲವೊಂದ್ಸಲ 5000ವರೆಗೆ ತಮ್ಮ ಮತ ಮಾರಾಟ ಮಾಡಿದ್ಮೇಲೆ ಅವ್ರಿಗೆ ನೀವು ಜನಪ್ರತಿನಿಧಿಗಳು ನಮ್ಗೆ ಈ ಕೆಲಸ ಮಾಡಿ ಅಂತ ಹೇಳೋ ಶಕ್ತಿನೇ ಮತದಾರರು ಕಳ್ಕೊಂಡದ್ದು. ಈ ತರದ್ದು ಪ್ರಜಾಪ್ರಭುತ್ವದ ಪರಿಸ್ಥಿತಿ ನಮ್ದು ಬಂದಿದೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಮತ್ತೆ ಕೊನೆಯದಾಗಿ ಎಲ್ಲಕ್ಕಿಂತ ಮಹತ್ವದ್ದು ನನಗನ್ಸುತ್ತೆ, ಈ ಅಭಿವೃದ್ಧಿ ಅಂತ ಏನು ಒಂದು ನಾವು ಹೇಳ್ತಾ ಬಂದಿದ್ದೀರಲ್ಲ, ಈ ಅಭಿವೃದ್ಧಿ ನಿಜವಾಗ್ಲೂ ಬದುಕಿನ ಪರವಾಗಿದೆಯೋ ಬದುಕಿನ ವಿರುದ್ಧವಾಗಿದೆಯೋ ಅನ್ನೋ ಪರಿಕಲ್ಪನೆ ಇಲ್ದೇನೆ ನಾವು ನಮಗೆ ಅಭಿವೃದ್ಧಿ ಬೇಕು ಅಂತೇನು ಹೊರಟಿದ್ದೀವಿ. ಇವೆಲ್ಲವುಗಳು ನನಗನ್ಸುತ್ತೆ ನಮಗೆ ದೊಡ್ಡ ಒಂದು ಅಡೆತಡೆಯಾಗಿ ಪರಿಣಮಿಸ್ತಾ ಇದ್ದಾರೆ. ಸೊ ಹೀಗಾಗಿ ಇವುಗಳನ್ನ ಹೇಗೆ ಎದುರಿಸಬೇಕು ಅನ್ನೋದು ಇದು ದೀರ್ಘಾವಧಿ ಹೋರಾಟ. ಅಂದ್ರೆ ನನ್ನ ಆಲೋಚನೆ ಏನು ಅಂದ್ರೆ, ನಾವು ಬ್ರಿಟಿಷರಿಂದ ಸ್ವಾತಂತ್ರ್ಯ 47ರಲ್ಲಿ ಗಳಿಸಿದ್ವಿ 15 ಆಗಸ್ಟಕ್ಕೆ. ನಂತರದ ಕಾಲದಲ್ಲಿ ನಾವೊಂದು ಪ್ರಜಾಪ್ರಭುತ್ವವಾದಿ, ಒಂದು ಜನತಂತ್ರವಾದಿ, ಒಂದು ಗಣತಂತ್ರ ಅಂತ ನಾವು ಜನವರಿ 26ಕ್ಕೆ ಮಾಡಿದ್ವಿ. ಇದು ಅಡಿಪಾಯ ಹಾಕಿದ್ವಿ, ಪ್ರಜಾಪ್ರಭುತ್ವದ ಅಡಿಪಾಯ ಹಾಕಿದ್ವಿ ಅಷ್ಟೇನೆ. ಬಿಲ್ಡಿಂಗ್ ಕಟ್ಟಿರ್ಲಿಲ್ಲ, ಅದು ಇನ್ನೂ ಕಟ್ಟಿಲ್ಲ. ಆ ಕಟ್ಟುವ ಪ್ರಕ್ರಿಯೆ ನಡೀತಾ ಇದೆ. ಆದ್ರೆ ನಮ್ ಕೆಲಸ ಆಗೋಯ್ತು, ಪ್ರಜಾಪ್ರಭುತ್ವದ ಬಿಲ್ಡಿಂಗ್ ಕಟ್ಟಾಯ್ತು ಅಂತ ತಿಳಿದು ನಾವು ಮಲಿಕೊಂಡಿದ್ದೇವಾ ಅಂತನ್ನುವಂತಹದ್ದು ಒಂದು ಚಿಂತೆ ನನಗಿದೆ. ಯಾಕಂದ್ರೆ ಅದು ಇಲ್ಲದೆ ಇದ್ರೆ ನಾವು ಈ ರೀತಿ ಇವತ್ತು ನೋಡಿ, ನೆಹರು ಸಾಯುವ ಕಾಲದಲ್ಲಿನೇ ಆಗ್ಲೇನೆ ರಾಜಕಾರಣಿಗಳು ಮತ್ತೆ ಅಪರಾಧಿಗಳ ಸಂದರ್ಭದಲ್ಲಿ ಒಂದು ದೀರ್ಘ ಸಂಬಂಧ, ಒಳ್ಳೆ ಸಂಬಂಧಗಳು ಏರ್ಪಾಟಾಗೋದಕ್ಕೆ ಶುರು ಆಗಿದೆ. ಇವತ್ತು ಯಾವ ಮಟ್ಟಕ್ಕೆ ಬಂದಿದ್ವಿ ಅಂದ್ರೆ, ಅಪರಾಧಿಗಳೇ ಚುನಾವಣೆಯಲ್ಲಿ ಆರಿಸಿ ಬರ್ತಾ ಇದ್ದಾರೆ. ಮರ್ಡರ್ ಮಾಡಿದವರು, ರೇಪ್ ಮಾಡಿದವರು, ದರೋಡೆಕೋರರು, ಸ್ಮಗ್ಲಿಂಗ್, ಅವರೆಲ್ಲರೂ ಕಾರ್ ಹಾಡ್ ಮಾಡಿದವರು, ಮೈನ್ ಲೂಟಿ ಮಾಡಿದವರು, ಇವರೆಲ್ಲರೂ ಇವತ್ತು ಆರಿಸಿ ಬಂದು ಮಂತ್ರಿಗಳಾಗ್ತಾ ಇದ್ದಾರೆ. ಈ ಮಟ್ಟಕ್ಕೆ ನಾವು ಬಂದಿದ್ದೀವಿ. ಸೊ ಹೀಗಾಗಿ ಇದು ನಿಜವಾದ ಪ್ರಜಾಪ್ರಭುತ್ವ ಅಂತ ನನಗೆ ಅನ್ಸೋದಿಲ್ಲ. ನಿಜವಾದ ಪ್ರಜಾಪ್ರಭುತ್ವದ ಅಡಿಪಾಯ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೆ ಸ್ವಾತಂತ್ರ್ಯ ಹೋರಾಟದಿಂದ ಒಂದು ಅಡಿಪಾಯ ಹಾಕಿದವರು. ಆ ಅಡಿಪಾಯ ಹಾಕಿದ್ದನ್ನ ನಾವು ಜ್ಞಾಪಿಸಿಕೊಂಡು ಆ ನಿಟ್ಟಿನಲ್ಲಿ ನಾವು
ಆ ಕೆಲಸ ಮುಂದುವರಿಸಬೇಕಾಗಿದೆ. ಅದು ನನಗನ್ಸುತ್ತೆ ಆ ತರದ ಅರಿವು ಜನಸಾಮಾನ್ಯರಲ್ಲಿ ತರೋದು ಹೇಗೆ ಅನ್ನೋದು ನನಗನ್ಸುತ್ತೆ ಬಹಳ ಮಹತ್ವದ ಮಾತಿದೆ. ಇಲ್ಲ ಅಂತಂದ್ರೆ ಇದು ಹೀಗೇನೆ ಏನು ಒಂದು ನಾವು ಪ್ರಾರಂಭದ ಒಂದಾನೊಂದು ಕಾಲದಲ್ಲಿ ಇತ್ತಲ್ಲ ನಮ್ ದೈವಪ. ಸೊ ಆ ರೀತಿ ಪ್ರಜಾಪ್ರಭುತ್ವ ಅಂದ್ರೆ ಇದೇನೆ ಅಂತನ್ನುವಂತಹ ಒಂದು ಭ್ರಮೆ ಇದೆಯಲ್ಲ, ಆ ಭ್ರಮೆಯಿಂದ ದೂರ ಆಗುವ ಅವಶ್ಯಕತೆ ನನಗೆ ಕಾಣುತ್ತೆ. ಅದು ನನ್ನ ದೃಷ್ಟಿಯಲ್ಲಿ ಎಲ್ಲಕ್ಕಿಂತ ದೊಡ್ಡ ಸವಾಲು. ಸೊ ಉಳಿದದ್ದೆಲ್ಲ ಬೇರೆ, ಬಟ್ ಇದು ಮಹತ್ವದ ಸವಾಲು. ಅದಕ್ಕಾಗಿ ಒಂದು ಒಕ್ಕಟ್ಟಾಗಬೇಕು ನಾವು. ಈಗ ಜಾತಿ ಧರ್ಮ ಭಾಷೆ ಹೆಸರಿನಲ್ಲಿ ಏನು ನಮ್ಮನ್ನ ಡಿವೈಡ್ ಅಂಡ್ ರೂಲ್, ಸೊ ನಮ್ಮಲ್ಲಿ ಮತಭೇದ ತಂದು ನಮ್ಮಲ್ಲಿ ಜಗಳ ಹಚ್ಚಿ ತಾವು ಆಳ್ಕೆ ಏನ್ ಮಾಡ್ತಾ ಇದ್ದಾರೆ. ಇದು ಆಗಬಾರದು ಅಂತಿದ್ರೆ ನಿಜವಾದ ಅಭಿವೃದ್ಧಿ ಯಾವುದು, ಇದಕ್ಕೂ ಪರಿಸರಕ್ಕೂ ಏನ್ ಸಂಬಂಧ ಇದೆ, ಇದಕ್ಕೂ ಪ್ರಜಾಪ್ರಭುತ್ವ ನಿಜವಾದದ್ದು ತರೋದು ಹೇಗೆ ಮಹತ್ವದ್ದಿದೆ ಅನ್ನುವ ಅರಿವು ಹೇಗೆ ಬರಬಹುದು ಅನ್ನೋದ್ರ ಬಗ್ಗೆ ನಾವು ಜಾಸ್ತಿ ಆಲೋಚನೆ ಮತ್ತು ಕೆಲಸ ಮಾಡಬೇಕಾಗಿದೆ. ಎಸ್ ಸರ್, ಈಗ ಇದರಿಂದ ಸ್ವಲ್ಪ ಹೊರತಾಗಿ ನಿಮ್ಮ ಒಂದು ವೈಯಕ್ತಿಕ ಜೀವನದ ಬಗ್ಗೆ, ಕುಟುಂಬದ ಬಗ್ಗೆ ಕೇಳೋದಾದ್ರೆ ಶೇರ್ ಮಾಡ್ಕೋಬೇಕು ಸರ್. ಸರಿ, ನಾನು ಈ ಕಾರ್ಯಕರ್ತನಿರುವಾಗ ಒಂದು ಅಭ್ಯಾಸ ಮಂಡಳಿ ಮಾಡಿದ್ದೆ. ಅಲ್ಲಿನೇ ನನ್ನ ಹೆಂಡತಿಯ ಭೇಟಿ ಆಯ್ತು. ಅವಾಗ ಇರ್ಲಿಲ್ಲ, ಅವಳು ಸದಸ್ಯಳಾಗಿ ಬಂದ್ಲು. ನೀಲಿಮಾ ಅಂತ ಅವಳ ಹೆಸರು. ಅವಳು ಮದುವೆ ಆದ ನಂತರ BA ಆಗಿದ್ಲು ಮೊದಲು. ಅದರ ನಂತರ ಅವಳು MA ಸೈನ್ಸ್ ಮಾಡಿ ಒಂದು ಕಾಲೇಜ್ನಲ್ಲಿ ಲೈಬ್ರರಿಯನ್ ಆಗಿ ಕೆಲಸ ಮಾಡಿ 15 ವರ್ಷದ ಹಿಂದೆ ರಿಟೈರ್ ಆಗಿದ್ದಾಳೆ. ಅವಳಿಗೂ ಈ ಕೆಲಸದಲ್ಲಿ ಆಸಕ್ತಿ, ಈ ತರದ ಅಧ್ಯಯನ ಮತ್ತು ಕೆಲಸದ ಜೊತೆಗೆ ಸಂಬಂಧ. ಆದ್ರೆ ನಮ್ಮ ಕುಟುಂಬ ನಡೆಸುವ ಜವಾಬ್ದಾರಿಯನ್ನ ಅವಳು ಹೊತ್ಕೊಂಡು ಹೀಗಾಗಿ ಅವಳು ಆ ಕೆಲಸ ಮಾಡ್ತಾ ಬಂದ್ಲು. ಆದ್ರೆ ಮಹಿಳೆಯರ ಸಂದರ್ಭದಲ್ಲಿ ಸಂಘಟನೆ ಮತ್ತು ಹೋರಾಟಗಳನ್ನ ಅವಳು ಮಾಡ್ತಾ ಬಂದಿದ್ದಾಳೆ. ವಿಶೇಷವಾಗಿ ಸಾಂಸ್ಕೃತಿಕ ಚಟುವಟಿಕೆ, ಬೀದಿ ನಾಟಕ ಅದೆಲ್ಲ ಮಾಡ್ತಾ ಬಂದಿರೋದು ಒಂದು. ಆಮೇಲೆ ಸ್ತ್ರೀ ಭ್ರೂಣ ಹತ್ಯೆ ಬೆಳಗಾವಿ ಜಿಲ್ಲೆಯಲ್ಲಿ ತುಂಬಾ ಜಾಸ್ತಿ ಆದಾಗ ಆ ಸಂದರ್ಭದಲ್ಲಿನೂ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದು ಮಾಡಿದವಳು ಇದ್ದಾಳೆ. ನಮಗೆ ನಾನು ಹೇಗೆ ನಮ್ಮ ತಂದೆ ತಾಯಿಗೆ ಒಬ್ಬನೇ ಮಗನೋ ಹಾಗೆ ನಮಗೂ ಕೂಡ ಒಬ್ಬ ಮಗ ಇದ್ದಾನೆ. ಅವನು ಒಂದು ಟ್ರಾವೆಲ್ ಕಂಪನಿ ನಡೆಸ್ತಾನೆ. ಅವನಿಗೂ ಒಬ್ಬಳೇ ಮಗಳು ಇದ್ದಾಳೆ. ಅವನ ಹೆಂಡತಿನೂ MA ಓದಿದ್ದಾಳೆ, ಸೋಶಿಯಾಲಜಿ. ಅವಳು ಆನ್ಲೈನ್ ಕೆಲಸ ಮಾಡ್ತಾಳೆ. ನಮಗೆ ಒಬ್ಳು ಮೊಮ್ಮಗಳು, ಅವಳು ಧಾರವಾಡದಲ್ಲಿ ಸರ್ಕಾರಿ ಕಲಾ ಮಹಾವಿದ್ಯಾಲಯದಲ್ಲಿ ಬ್ಯಾಚುಲರ್ ಇನ್ ವಿಜುವಲ್ ಆರ್ಟ್ ಓದ್ತಾ ಇದ್ದಾಳೆ. ಅವಳಿಗೂ ಕೂಡ ಈ ತರದ ಸಾಮಾಜಿಕ ಸಂದರ್ಭದಲ್ಲಿ ತುಂಬಾ ಆಸಕ್ತಿ ಇದೆ. ಸೊ ಹೀಗಾಗಿ ನಮ್ದು ಚಿಕ್ಕ ಕುಟುಂಬ, ಸಂತೋಷದಿಂದ ಇದೇವಿ ನಮ್ದು. ಖಂಡಿತ ಸರ್, ಚಿಕ್ಕ ಕುಟುಂಬ ಆದ್ರೂ ಈ ಒಂದು ಕುಟುಂಬದಿಂದ ಸಮಾಜಕ್ಕಾಗಿರುವಂತಹ ಮಹತ್ ಕಾರ್ಯಗಳು ಬಹಳ ಅಂತಾನೆ ಹೇಳಬಹುದು. ಕೊನೆಯದಾಗಿ ನಾವು ಈ ಒಂದು ಸಂದರ್ಶನದ ಕೊನೆ ಘಟ್ಟಕ್ಕೆ ಬಂದಿದ್ದೀವಿ ಸರ್. ಈಗ ಕೊನೆಯದಾಗಿ ನಮ್ಮ ಕೇಳುಗ ಸ್ನೇಹಿತರಿಗೆ ಪರಿಸರದ ಬಗ್ಗೆ ಆಗಿರಬಹುದು, ಸಮಾಜದ ಕುರಿತಾಗಿ ಆಗಿರಬಹುದು, ಒಂದು ಜಾಗೃತಿಯ ಮಾತನ್ನ ಹೇಳೋದಾದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಕೊನೆಯದಾಗಿ ಹೇಳಬೇಕಿದ್ರೆ, ನಾವು ಆಗ್ಲೇ ಹೇಳಿದ ಹಾಗೆ ನನಗೇನ್ ಅನ್ಸುತ್ತಂತಂದ್ರೆ, ನಾವು ಯಾವ ತರದ ಸಮಾಜ, ಯಾವ ತರದ ಊರು, ಯಾವ ತರದ ದೇಶ ಕಟ್ಟಬೇಕು ಅಂತೇವಿ ಅನ್ನೋದ್ರ ಬಗ್ಗೆ ನಾವು ಎಲ್ಲರೂ ಆಲೋಚನೆ ಮಾಡಬೇಕಾಗಿದೆ ಅಂತ ನನಗನ್ಸುತ್ತೆ. ವಿದ್ಯಾರ್ಥಿಗಳು, ಯುವಕರು, ಮಹಿಳೆಯರು, ನಾವೆಲ್ಲ ನಾಗರಿಕರು, ನಮಗೊಂದು ಹೊಣೆಗಾರಿಕೆ ಇದೆ. ನಾವು ಹೇಗೆ ನಮ್ಮ ದೇಶ ಕಟ್ಟಬೇಕು, ಸಮಾಜ ಕಟ್ಟಬೇಕು, ಇದು ಬೇರೆಯವ್ರು ಮಾಡೋದಿಲ್ಲ, ನಮ್ಗಾಗಿ ನಾವೇ ಮಾಡಬೇಕಾಗಿದೆ. ಹೀಗಾಗಿ ಅದು ಎಂಥದಿರಬೇಕು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಆಲೋಚನೆ ಮಾಡಿ, ಈಗ ಉದಾಹರಣಾರ್ಥವಾಗಿ ಸ್ವಾತಂತ್ರ್ಯ ಗಳಿಸೋದಕ್ಕೆ ಪ್ರಯತ್ನ ಮಾಡಿದವರು ಅವರು ಒಂದು ಬೇರೆ ತರದ ದೇಶ ಕಟ್ಟುವ ನಿಟ್ಟಿನಲ್ಲಿ ಒಂದು ಕನಸು ಕಂಡ್ರು, ಅದನ್ನ ಈಡೇರಿಸಿದ್ರು ಕೂಡ. ಅದು ಪೂರ್ತಿ ಈಡೇರ್ಲಿಲ್ಲ, ಅದಕ್ಕೆ ನಾನು ಹೇಳಿದ ಹಾಗೆ ಪ್ರಜಾಪ್ರಭುತ್ವದ ಒಂದು ಅಡಿಪಾಯ ಹಾಕಿದ್ರು. ಸೊ ಹಾಗೆ ಇವತ್ತು ನಾವು ನಮ್ಮ ದೇಶವನ್ನ ಅಮೆರಿಕಾದ ಹಾಗೆ ದುಡ್ಡು ಅಂತ ಅದ್ರ ಹಿಂದೆ ಓಟ ಮಾಡೋದಕ್ಕೆ ಹೋಗ್ತೀವೋ ಏನು, ಇಲ್ಲಿ ಕಾಯಕವೇ ಕೈಲಾಸ ಅಂತ ಹೇಳಿದ ಶರಣರು ಹಾಕಿಕೊಟ್ಟ ದಾರಿಯಲ್ಲಿ ಆಧ್ಯಾತ್ಮಿಕವಾಗಿ, ನೈತಿಕವಾಗಿ ಒಂದು ಸಮಾಜ ನಿರ್ಮಾಣ ಆಗಬೇಕು ನಿಟ್ಟಿನಲ್ಲಿ ನಾವು ಹೋಗಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀವೋ, ಯಾವ ದಾರಿಯನ್ನ ನಾವು ಆಯ್ಕೆ ಮಾಡಿಕೊಳ್ಳಬೇಕು ಅನ್ನೋದು ನಾನು ಹೇಳ್ತೀನಿ, ನೀವು ಕೇಳಿ ಅಂತ ಅದನ್ನು ಬಿಟ್ಟು, ಯಾವ ರೀತಿ ನಾವು ಅನುಭವ ಮಂಟಪದಲ್ಲಿ ಬೇರೆ ಬೇರೆ ಕಾಯಕಗಳಲ್ಲಿ ತೊಡಗಿದವರಂತರು ಎಲ್ಲರೂ ಸೇರಿ ಸಮಾಜ ಹೇಗೆ ಮಾಡಬೇಕು ಅಂತ ಆಲೋಚನೆ ಮಾಡಿದ್ರು ತಾನೆ. ಅದಕ್ಕೆ ನಾವು ಆವಾಗಿನ ಕಾಲದ ಅದು ಒಂದು ಲೋಕಸಭೆಯಾಗಿ, ಇಟ್ ವಾಸ್ ದಿ ಇನಿಷಿಯಲ್ ಪಾರ್ಲಿಮೆಂಟ್ ಅಂತ ನಾವು ಹೇಳ್ತೇವೆ, ಆ ರೀತಿಯಾಗಿ ಮಾಡಬೇಕು. ಏನು ಅಮೆರಿಕದ ಹಾಗೆ ಒಂದು ಭೌತಿಕ ಜೀವನದ ಆಶೆಗೆ ಒಳಗಾಗಬೇಕು ಅನ್ನೋದರ ಬಗ್ಗೆ ಆಲೋಚನೆ ನಮ್ಮ ಗುರಿ ಆಗಬೇಕು. ನಮ್ಮ ಜವಾಬ್ದಾರಿ ಅದು ಅಂತ ತಿಳಿದು ನಾವು ಮಾಡಬೇಕು ಅಂತ ಕೊನೆಯಲ್ಲಿ ಹೇಳಬಯಸ್ತೇನೆ. ಖಂಡಿತ ಸರ್, ಒಂದು ನಮ್ಮ ಕೇವಲ ಈಗಿನ ಒಂದು ಪ್ರೆಸೆಂಟ್ ಬಗ್ಗೆ ವಿಚಾರ ಮಾಡಬೇಕಾದ್ರೆ ಭವಿಷ್ಯನೂ ಇದರಲ್ಲಿ ಬರುತ್ತೆ, ಮತ್ತು ನಮ್ಮ ಇತಿಹಾಸವನ್ನು ನಾವು ತಿಳ್ಕೊಂಡು ಅಲ್ಲಿ ನಡೆದಂತಹ ತಪ್ಪುಗಳನ್ನು ಸರಿಪಡಿಸಿಕೊಂಡು ನಡೆದಾಗ ಮಾತ್ರ ಭವಿಷ್ಯ ಸುಧಾರಣೆ
ಸುಧಾರಿಸಲಿಕ್ಕೆ ಸಾಧ್ಯ. ಹಾಗೆ ನೀವು ಹೇಳಿದಂಗೆ ಎಷ್ಟೋ ಜನರು ನಮಗೊಂದು ಬುನಾದಿಯನ್ನು ಹಾಕಿಕೊಟ್ಟಿದ್ದಾರೆ. ಅದನ್ನ ಅಟ್ಲೀಸ್ಟ್ ಉಳಿಸ್ಕೊಂಡಾದ್ರೂ ಹೋಗ್ಬೇಕನ್ನೋದು ನನ್ನ ಒಂದು ಮಾತು. ನಾನು ಕೇಳುಗರಲ್ಲಿ ಕೇಳ್ಕೋದಿಷ್ಟೇ, ನಮ್ಮ ಪರಿಸರ ಉಳಿದ್ರೆ ನಾವು ಉಳಿತೀವಿ, ನಾವು ಉಳಿದ್ರೆ ಮುಂದಿನ ಪೀಳಿಗೆಗಳು ನಮ್ಮ ಈ ಒಂದು ಸುಂದರ ಪರಿಸರವನ್ನ ಕಾಣಬಹುದು. ಇದುವರೆಗೂ ನಮ್ಮ ಜೊತೆಗೆ ನಮ್ಮೂರ ಬಾನುಲಿ ಜೊತೆಗೆ ತಮ್ಮ ಅಮೂಲ್ಯವಾದ ಸಮಯವನ್ನ ಕಳೆದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ವಂದನೆಗಳು, ಧನ್ಯವಾದ. ಕೇಳಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇದೇ ರೀತಿಯ ವಿಶೇಷ ಸಂದರ್ಶನ ಕಾರ್ಯಕ್ರಮಗಳಿಗಾಗಿ ಕೇಳ್ತಾ ಇರಿ ನಮ್ಮೂರ ಬಾನುಲಿ 90.8 ಕಮ್ಯುನಿಟಿ ರೇಡಿಯೋ ಸ್ಟೇಷನ್. ಚಿಂತೆ ಬಿಡಿ, ಚಿಲ್ ಮಾಡಿ.